Many months we've been studying about systematic theology. ಕಳೆದ ಕೆಲವು ತಿಂಗಳುಗಳಿಂದ ನಾವು ಕ್ರಮಬದ್ಧವಾದಂತಹ ದೈವಶಾಸ್ತ್ರ ಓದುತ್ತಿದ್ದೇವೆ. We have looked at in nutshell about bibliology, the study about Bible. ಸಾರಾಂಶವಾಗಿ ನಾವು ಹೇಳಬಹುದಾದರೆ ದೈವಶಾಸ್ತ್ರ ಎಂಬುದಾಗಿ ಹೇಳುವಾಗ ಅದು ಸತ್ಯವೇದದ ಕುರಿತಾದಂತಹ ಅಧ್ಯಯನವಾಗಿದೆ. First we looked at about the Bible, bibliology. ನಾವು ಮೊದಲನೇದಾಗಿ ಬಿಬ್ಲಿಯಾಲಜಿ ಅಂದರೆ ಸತ್ಯವೇದದ ಕುರಿತಾಗಿ ಅಧ್ಯಯನ ಮಾಡಿದೆವು. Then we looked at theology, study about God. ನಂತರ ನಾವು ದೇವರ ಕುರಿತಾದಂತಹ ಅಧ್ಯಯನವಾದ ಥಿಯಾಲಜಿ ಎಂಬಂತದನ್ನ ಅಧ್ಯಯನ ಮಾಡಿದೆವು. In that we also looked at the Trinity of God. Our God is the triune God. ಅದರಲ್ಲಿ ನಾವು ದೇವರ ತ್ರಯೇಕತ್ವದ ಕುರಿತಾಗಿ ನಾವು ನೋಡಿಕೊಂಡೆವು. ನಮ್ಮ ದೇವರು ಆತನು ತ್ರಯೇಕ ದೇವರಾಗಿದ್ದಾನೆ. Then we look at the decrees of God. ನಂತರ ನಾವು ದೇವರ ಆ ಒಂದು ಶಾಸನಗಳು ಅಥವಾ ಆತನ ಸಂಕಲ್ಪಕೊಂಡೆವು. Sankalpa. Then we looked at the existence of evil. How do we understand if God is good and all powerful, why there is the existence of evil? ನಂತರ ನಾವು ಯಾಕೆ ಈ ಲೋಕದಲ್ಲಿ ದುಷ್ಟತ್ವವು ಅಸ್ತಿತ್ವದಲ್ಲಿದೆ ಎಂಬುದಕ್ಕೆ ನಾವು ನೋಡಿಕೊಂಡೆವು. ದೇವರು ಆತನು ಸರ್ವಶಕ್ತನು ಮತ್ತು ಒಳ್ಳೆಯವನಾಗಿದ್ದರೆ ಯಾವ ಕಾರಣದಿಂದ ಈ ಲೋಕದಲ್ಲಿ ದುಷ್ಟತ್ವಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ ಎಂಬುದಾಗಿ ನಾವು ನೋಡಿಕೊಂಡೆವು. So we looked at the many benefits of understanding the purpose for which God allowed evil. ನಾವು ಯಾಕೆ ದೇವರು ಈ ಲೋಕದಲ್ಲಿ ಕೆಟ್ಟದ್ದನ್ನ ಅಥವಾ ದುಷ್ಟತ್ವವನ್ನ ಆತನು ಅನುಮತಿಸಿದ್ದಾನೆ ಎಂಬುದಕ್ಕೆ ಇರುವಂತಹ ಅನೇಕ ಕಾರಣಗಳನ್ನ ನಾವು ನೋಡಿಕೊಂಡೆವು. We saw that wickedness or evil had a beginning, it will have an end in God's eternal plan. ದುಷ್ಟತ್ವಕ್ಕೆ ಪ್ರಾರಂಭವಿತ್ತು, ಅದಕ್ಕೆ ದೇವರ ಚಿತ್ತದಲ್ಲಿ ಒಂದು ಅಂತ್ಯವೂ ಕೂಡ ಇದೆ ಎಂಬುದಾಗಿ ನಾವು ನೋಡಿಕೊಂಡೆವು. Now we are going to look at the third topic, maybe one of the greatest study you and I can have. ಮತ್ತು ನಾವು ಮುಂದಿನ ಆ ವಿಷಯವನ್ನು ಅಧ್ಯಯನ ಮಾಡಲಿಕ್ಕಿದ್ದೇವೆ. ಅದು ಅತ್ಯಂತ ಉತ್ತಮವಾದಂತಹ ಒಂದು ಅಧ್ಯಯನವಾಗಿದೆ, ನಾನು ನೀವು ಮಾಡಬಹುದಾದಂತಹ ಅಧ್ಯಯನ. It is Christology, study about the Lord Jesus Christ. ಅದು ಕ್ರಿಸ್ತನ ಕುರಿತಾದಂತಹ ಶಾಸ್ತ್ರ ಅಥವಾ ಕ್ರಿಸ್ಟಾಲಜಿ ಎಂಬುದಾಗಿ ಹೇಳುತ್ತೇವೆ. Now this may take a little longer than the other topics. ಇದು ಬೇರೆಯ ವಿಷಯಗಳಿಗೆ ಹೋಲಿಸಿದರೆ ಇದು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳಬಹುದು. But 2000 years back, when the Lord Jesus Christ was in this world, he asked a question to the disciples. ಯೇಸು ಕ್ರಿಸ್ತನು ಆತನು 2000 ವರ್ಷಗಳ ಹಿಂದೆ ಆತನು ಈ ಲೋಕದಲ್ಲಿದ್ದಾಗ ಆತನ ಶಿಷ್ಯರಿಗೆ ಒಂದು ಪ್ರಶ್ನೆಯನ್ನು ಆತನು ಕೇಳುತ್ತಾನೆ. It included two questions. ಆ ಪ್ರಶ್ನೆಯಲ್ಲಿ ಎರಡು ಭಾಗಗಳು ಅಥವಾ ಎರಡು ಪ್ರಶ್ನೆಗಳನ್ನು ಒಳಗೊಂಡಿದೆ. We can read Matthew 16:13 to 16. Which was uncle? Matthew 16:13 to 16. ಮತ್ತಾಯ 16ನೇ ಅಧ್ಯಾಯ 13ರಿಂದ 16ನೇ ವಚನಗಳವರೆಗೆ ನಾವು ನೋಡಿಕೊಳ್ಳೋಣ. ಮತ್ತಾಯ 13ರಿಂದ 16ನೇ ವಚನವರೆಗೆ. ನಾನು ಅವರ ಸಂಗಡ ಸಾಮ್ಯರೂಪವಾಗಿ ಮಾತಾಡುವುದಕ್ಕೆ ಕಾರಣವೇ ಅವರಿಗೆ ಕಣ್ಣಿದ್ದರೂ ನೋಡುವುದಿಲ್ಲ. Matthew 16. Sorry. 13 to 16. Matthew 16:13 to 16. ಮತ್ತಾಯ 16:13ರಿಂದ 16. ಯೇಸು ಫಿಲಿಪ್ಪನ ಕೈಸರಯ ಎಂಬ ಪಟ್ಟಣದ ಪ್ರಾಂತ್ಯಕ್ಕೆ ಬಂದಾಗ ಜನರು ಮನುಷ್ಯಕುಮಾರನೆಂಬ ನನ್ನನ್ನು ಯಾರು ಅನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನು ಕೇಳಿದ್ದಕ್ಕೆ ಅವರು, ನಿನ್ನನ್ನು ಕೆಲವರು ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ, ಕೆಲವರು ಎಲಿಯನು ಅನ್ನುತ್ತಾರೆ, ಬೇರೆ ಕೆಲವರು ಯೆರೆಮೀಯನು ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ ಎಂದು ಹೇಳಿದರು. ಆತನು ಅವರನ್ನು, ಆದರೆ ನೀವು ನನ್ನನ್ನು ಯಾರನ್ನುತ್ತೀರಿ ಎಂದು ಕೇಳಲಾಗಿ, ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು. So the Lord asked, what do people say about the Son of Man? ಯೇಸು ಕ್ರಿಸ್ತನು ಕೇಳಿದನು, ಜನರು ದೇವ ಕುಮಾರನ ಕುರಿತಾಗಿ ಏನನ್ನುತ್ತಾರೆ? There were different answers. ಅದಕ್ಕೆ ಅನೇಕ ಭಿನ್ನವಾದ ಉತ್ತರಗಳು ಬಂದವು. Then he said, but who do you say I am? ಆದರೆ ನೀವು ನನ್ನನ್ನು ಯಾರನ್ನುತ್ತೀರಿ ಎಂಬುದಾಗಿ ಆತನು ಕೇಳಿದನು. This is very important. ಇದು ತುಂಬಾ ಮುಖ್ಯವಾದದ್ದು. In the world there are many views about who the Lord Jesus Christ is. ಈ ಲೋಕದಲ್ಲಿ ಯೇಸು ಕ್ರಿಸ್ತನು ಯಾರಾಗಿದ್ದಾನೆ ಎಂಬುದಕ್ಕೆ ಅನೇಕ ಜನರ ದೃಷ್ಟಿಕೋನಗಳುಂಟು. Some people believe that he is a prophet, like our Muslim friends. ಕೆಲವು ಜನರು ನಮ್ಮ ಮುಸ್ಲಿಂ ಸ್ನೇಹಿತರ ಹಾಗೆ
ಆತನು ಪ್ರವಾದಿಗಳಲ್ಲಿ ಒಬ್ಬ ಎಂಬುದಾಗಿ ಹೇಳುತ್ತಾರೆ. Some people believe that he was a great teacher. ಇನ್ನು ಕೆಲವರು ಆತನು ಒಬ್ಬ ಉತ್ತಮ ಬೋಧಕನಾಗಿದ್ದನು ಎನ್ನುತ್ತಾರೆ. Some believe he was a good moral man. ಆತನು ಒಬ್ಬ ಒಳ್ಳೆಯ ನೈತಿಕ ವ್ಯಕ್ತಿಯಾಗಿದ್ದನು ಎಂಬುದಾಗಿ ಇನ್ನು ಕೆಲವರು ಅನ್ನುತ್ತಾರೆ. Some believe he was a good example. ಇನ್ನು ಕೆಲವರು ಆತನು ಉತ್ತಮ ಮಾದರಿಯಾಗಿದ್ದನು ಎಂದು ಹೇಳುತ್ತಾರೆ. But finding out who the Lord Jesus Christ is very, very important for every human being. ಆದರೆ ಯೇಸು ಕ್ರಿಸ್ತನು ಯಾರಾಗಿದ್ದಾನೆ ಎಂಬುದಾಗಿ ಕಂಡುಕೊಳ್ಳುವುದು ಪ್ರತಿಯೊಬ್ಬ ಮಾನವನಿಗೂ ಅತ್ಯಂತ ಪ್ರಾಮುಖ್ಯವಾಗಿದೆ. On that acknowledgement depends our destiny. ಆ ಒಂದು ಒಪ್ಪಿಕೊಳ್ಳುವಿಕೆಯಲ್ಲಿ ನಮ್ಮ ಭವಿಷ್ಯ ಅಥವಾ ನಾವು ಎಲ್ಲಿಗೆ ಸೇರುತ್ತೇವೆ ಎಂಬುದು ಅಡಗಿದೆ. Remember Saul of Tarsus, when he met the Lord Jesus Christ, or when he heard a voice from heaven and a lightning on the road to Damascus. ನಾವು ತಾರ್ಸದ ಸೌಲನನ್ನ ಯೋಚನೆ ಮಾಡುವಾಗ ಆತನು ಒಂದು ದಮಸ್ಕದ ದಾರಿಯಲ್ಲಿ ಪರಲೋಕದಿಂದ ಒಂದು ಬೆಳಕು ಹೊಳೆದು ಒಂದು ದೊಡ್ಡದಾದಂತ ಶಬ್ದವು ಕೇಳಿಸಿದಾಗ he asked two questions. ಆತನು ಎರಡು ಪ್ರಶ್ನೆಗಳನ್ನ ಕೇಳುತ್ತಾನೆ. The first question is in Acts 9 verse 5. ಮೊದಲನೆಯ ಪ್ರಶ್ನೆ ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ verse 5. 5ನೇ ವಚನ. ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ 5ನೇ ವಚನ. ಕರ್ತನೇ ಎಂದು ಕೇಳಿದ್ದಕ್ಕೆ ಕರ್ತನು ನೀನು ಹಿಂಸೆ ಪಡಿಸುವ ಯೇಸುವೇ ನಾನು. So the first question, Saul of Tarsus said, who are you, Lord? ತಾರ್ಸದ ಸೌಲನು ಕೇಳಿದಂತಹ ಮೊದಲನೆಯ ಪ್ರಶ್ನೆ, ಕರ್ತನೇ ನೀನು ಯಾರು? The second question, we don't need to turn there. We see in Acts 22 verse 10, what do you want me to do? ಮತ್ತು ಎರಡನೆಯ ಪ್ರಶ್ನೆ ಪೌಲನು ಕೇಳುವಂತದ್ದು ಅಪೊಸ್ತಲರ ಕೃತ್ಯ 22ನೇ ಅಧ್ಯಾಯ 10ನೇ ವಚನ. ಅಲ್ಲಿಗೆ ತಿರುಗಿಸುವ ಅವಶ್ಯಕತೆ ಇಲ್ಲ. ನೀನು ನಾನು ಏನು ಮಾಡಬೇಕೆಂಬುದಾಗಿ ಬಯಸುತ್ತಿ ಕರ್ತನೆ ಎಂಬುದಾಗಿ ಕೇಳುತ್ತಾನೆ. So first thing he wanted to know, who are you, Lord? ಮೊದಲನೆಯ ಪ್ರಶ್ನೆ, ಆತನು ಕರ್ತನು ಯಾರಾಗಿದ್ದಾನೆ ಎಂಬುದಾಗಿ ತಿಳಿದುಕೊಳ್ಳಲಿಕ್ಕೆ ಬಯಸಿದನು. Without knowing who the Lord Jesus is, nobody can be saved. ಯೇಸು ಕ್ರಿಸ್ತನು ಯಾರಾಗಿದ್ದಾನೆ ಎಂಬುದಾಗಿ ತಿಳಿದುಕೊಳ್ಳದ ಹೊರತು ಯಾರು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವಿಲ್ಲ. The central theological issue of all ages is, who is Jesus Christ? ಎಲ್ಲಾ ಯುಗಗಳಲ್ಲಿಯೂ ಆ ಒಂದು ದೈವಶಾಸ್ತ್ರದ ಕೇಂದ್ರ ಬಿಂದುವಾದಂತಹ ಅಧ್ಯಯನದ ಒಂದು ಮುಖ್ಯಾಂಶ ಅಂದರೆ ಯೇಸು ಕ್ರಿಸ್ತನು ಯಾರಾಗಿದ್ದಾನೆ ಎಂಬುದೇ ಆಗಿತ್ತು. Bible proves that Jesus Christ is God in the flesh. ಸತ್ಯವೇದವು ನಿರೂಪಿಸುತ್ತದೆ ಯೇಸು ಕ್ರಿಸ್ತನು ಆತನು ದೇವರು ಮನುಷ್ಯಧಾರಿಯಾಗಿ ಬಂದವನು ಎಂಬುದಾಗಿ ನಿರೂಪಿಸುತ್ತದೆ. There was a well-educated college professor in the US many years back. His name is Josh McDowell. ಅಮೆರಿಕ ದೇಶದಲ್ಲಿ ಅನೇಕ ವರ್ಷಗಳ ಹಿಂದೆ ಅತ್ಯಂತ ಪರಿಣಿತಿ ಹೊಂದಿದಂತಹ ವಿದ್ಯಾವಂತರಾದಂತಹ ಒಬ್ಬ ಪ್ರೊಫೆಸರ್ ಇದ್ದರು. ಅವರ ಹೆಸರು ಏನೆಂದರೆ ಜಾನ್ ಮೆಕ್ಡಾನಲ್ ಎಂಬುದಾಗಿ. ಜಾಶ್ ಮೆಕ್ಡಾವೆಲ್ ಎಂಬುದಾಗಿ. He didn't like these students having prayer group in the college and telling that Jesus Christ. He got fed up with it, and he did a research to prove that Jesus Christ is not God. ಮತ್ತು ಆತನ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಆ ಯೇಸು ಕ್ರಿಸ್ತನ ಕುರಿತಾಗಿ ಅಧ್ಯಯನ ಮಾಡುವುದಾಗ್ಲಿ, ಯೇಸು ಕ್ರಿಸ್ತ ಎಂಬುದಾಗಿ ಹೇಳಿಕೊಂಡು ತಿರುಗಾಡುವುದಾಗ್ಲಿ ಆತನಿಗೆ ಇಷ್ಟ ಇಲ್ಲದೆ ಹೋದಾಗ ಆತನು ಯೇಸು ಕ್ರಿಸ್ತನು ಯಾರಾಗಿದ್ದಾನೆ ಎಂಬುದಾಗಿ ತಿಳಿದುಕೊಳ್ಳಲಿಕ್ಕೆ ಒಂದು ಅಧ್ಯಯನವನ್ನು ಮಾಡುತ್ತಾನೆ. And his research purpose was to prove that Bible is wrong and Jesus is not God. ಆತನ ಆ ಒಂದು ಅಧ್ಯಯನದ ಮುಖ್ಯ ಉದ್ದೇಶವೇನಾಗಿತ್ತು ಅಂದರೆ ಯೇಸು ಕ್ರಿಸ್ತನು ದೇವರಲ್ಲ ಮತ್ತು ಸತ್ಯವೇದವು ತಪ್ಪಾಗಿದೆ ಎಂಬುದಾಗಿ ನಿರೂಪಿಸುವುದಕ್ಕಾಗಿ ಅಧ್ಯಯನ ಮಾಡಿದನು. But after long research, he became a believer in the Lord Jesus Christ. ಆದರೆ ಆತನ ಅಧ್ಯಯನವನ್ನ ಅನೇಕ ವರ್ಷಗಳ ಕಾಲ ಮಾಡಿದ ನಂತರ ಆತನು ಯೇಸುವನ್ನು ನಂಬುವ ವಿಶ್ವಾಸಿಯಾಗಿ ಪರಿವರ್ತನೆಗೊಂಡನು. And then he gives an option to people that you have to believe that Jesus Christ is either one, a liar. ಆತನು ಜನರಿಗೆ ಆಯ್ಕೆಗಳನ್ನು ಕೊಡುತ್ತಾನೆ. ಏನೆಂದರೆ ನೀವು ಯೇಸು ಕ್ರಿಸ್ತನನ್ನು ಈ ರೀತಿ ನಂಬಬೇಕು, ಒಂದು ಆತನು ಸುಳ್ಳುಗಾರನು ಎಂಬುದಾಗಿ. Because for all the claims he made, I am the way, I am the truth, I am the life. No, if he is wrong, then he's a liar.
ಯಾಕಂದ್ರೆ ಆತನು ಹೇಳಿದಂತ ಅನೇಕ ಹೇಳಿಕೆಗಳು ತಾನು ಏನಾಗಿದ್ದೇನೆ ಎಂಬುದಾಗಿ ಹೇಳುವಾಗ, ನಾನೇ ಮಾರ್ಗವು, ನಾನೇ ಜೀವವು ಎಂಬುದಾಗಿ ಹೇಳುವಾಗ ಅದು ಒಂದು ವೇಳೆ ಸುಳ್ಳಾಗಿದ್ದರೆ ಆತನು ಸುಳ್ಳುಗಾರನು. And most people in the world will not call, even unbelievers, they will not call Jesus a liar. ಮತ್ತು ಈ ಲೋಕದಲ್ಲಿರುವಂತಹ ಅನೇಕ ಜನರು ಮತ್ತು ವಿಶ್ವಾಸಿಗಳು ಕೂಡ ಯೇಸು ಕ್ರಿಸ್ತನನ್ನ ಸುಳ್ಳುಗಾರನು ಎಂಬುದಾಗಿ ಕರೆಯುವುದಿಲ್ಲ. ಅವಿಶ್ವಾಸಿಗಳು, unbelievers also, most people will not call Jesus a liar. ಅವಿಶ್ವಾಸಿಗಳು ಕೂಡ ಯೇಸು ಕ್ರಿಸ್ತನನ್ನ ಸುಳ್ಳುಗಾರನು ಎಂಬುದಾಗಿ ಕರೆಯುವುದಿಲ್ಲ. Then if that is not true, then he's a lunatic. Lunatic means is out of his mind, is crazy. ಅದಲ್ಲದೆ ಹೋದರೆ ಎರಡನೇದಾಗಿ ಆತನು ಹುಚ್ಚನಿರಬಹುದು. Because for all that he said, I came from heaven, I am the light of the world, I am the way, I am the truth, I am the living water, I am the bread of life. All that claims, if it is not true, is out of his mind. ಯಾಕಂದ್ರೆ ಆತನು ಹೇಳಿಕೊಂಡಂತ ಅನೇಕ ಮಾತುಗಳು, ನಾನು ಪರಲೋಕದಿಂದ ಬಂದಿದ್ದೇನೆ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು, ನಾನೇ ಜೀವಕರವಾದಂತ ರೊಟ್ಟಿ, ಈ ಎಲ್ಲಾ ಮಾತುಗಳು ಒಂದು ವೇಳೆ ಆತನದು ಸುಳ್ಳಾಗಿದ್ದರೆ ಆತನು ಹುಚ್ಚನೇ ಸರಿ. But then you have another option that he is Lord. ಮತ್ತು ನಿಮಗೆ ಇನ್ನೊಂದು ಆಯ್ಕೆ ಉಂಟು, ಏನಂದ್ರೆ ಆತನೇ ಕರ್ತನು. So either he is a liar or a lunatic, or he is who he claimed to be, the Lord. ಆತನು ಸುಳ್ಳುಗಾರನಿರಬಹುದು, ಇಲ್ಲ ಹುಚ್ಚನಿರಬಹುದು, ಇಲ್ಲವಾದರೆ ಆತನು ಹೇಳಿಕೊಳ್ಳುವ ಹಾಗೆ ಆತನೇ ಕರ್ತನಿರಬಹುದು. So the first two options many people will not tell, but they are not willing to accept him as Lord. ಮೊದಲ ಎರಡು ಆಯ್ಕೆಗಳನ್ನ ಯಾರು ಕೂಡ ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ, ಆದರೆ ಮೂರನೇ ಆಯ್ಕೆ ಆತನೇ ಕರ್ತನು ಎಂಬುದಾಗಿ ಅನೇಕರು ಹೇಳಲಿಕ್ಕೆ ಬಯಸುತ್ತಾರೆ. When Jesus Christ was on trial before Pilate, ಯೇಸು ಕ್ರಿಸ್ತನನ್ನ ಪಿಲಾತನ ಮುಂದೆ ವಿಚಾರಣೆ ಮಾಡುವಾಗ Pilate asked a question. ಪಿಲಾತನು ಆತನನ್ನ ಈ ಪ್ರಶ್ನೆಯನ್ನ ಕೇಳುತ್ತಾನೆ. You read that in Matthew 27:22. ನಾವು ಅದನ್ನ ಮತ್ತಾಯನ ಸುವಾರ್ತೆ 27ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ನೋಡುತ್ತೇವೆ. Can you read that? Matthew 27:22. ನಾವು ಮತ್ತಾಯ 27ನೇ ಅಧ್ಯಾಯ 22ನೇ ಓದಿಕೊಳ್ಳೋಣ. ಪಿಲಾತನು ಅವರನ್ನು, ಹಾಗಾದರೆ ಕ್ರಿಸ್ತನೆನ್ನಿಸಿಕೊಳ್ಳುವ ಯೇಸುವನ್ನು ನಾನೇನು ಮಾಡಲಿ ಎಂದು ಕೇಳಲು ಎಲ್ಲರೂ. ಸಾಕು. So this is a key question for every mankind, every person. What do I need to do with Jesus Christ? ಈ ಪ್ರಶ್ನೆ ಎಲ್ಲಾ ಮನುಷ್ಯರಿಗೂ ಅತ್ಯುತ್ತಮವಾದಂತಹ ಪ್ರಾಮುಖ್ಯವಾದ ಪ್ರಶ್ನೆಯಾಗಿದೆ. ಏನಂದ್ರೆ, ಈ ಕ್ರಿಸ್ತನನ್ನು ನಾನೇನು ಮಾಡಲಿ? You cannot ignore him because he is a historic person. ಆತನನ್ನ ನೀವು ಕಡೆಗಣಿಸಲಿಕ್ಕೆ ಸಾಧ್ಯವಿಲ್ಲ, ಯಾಕಂದ್ರೆ ಆತನು ಚರಿತ್ರೆಯಲ್ಲಿ ಬರುವ ಒಬ್ಬ ವ್ಯಕ್ತಿ ಎಂಬುದಾಗಿ. Even if you are not a believer, you are using a calendar that is based on his birth, his life, BC and AD. ನೀವು ಒಬ್ಬ ಅವಿಶ್ವಾಸಿಯಾಗಿ ನೀವು ಉಪಯೋಗಿಸುವಂತಹ ಕ್ಯಾಲೆಂಡರ್ ನ ನೋಡುವಾಗ ಕ್ರಿಸ್ತ ಪೂರ್ವ, ಕ್ರಿಸ್ತ ಶಕ ಎಂಬುದಾಗಿ ಆತನ ಜನ್ಮದ ಮೇಲೆಯೇ ಆ ಕ್ಯಾಲೆಂಡರ್ಗಳು ನಿರ್ಧರಿತವಾಗಿದೆ. So it is very, very important for every person in the world to have a right understanding who Jesus Christ is. ಆದ್ದರಿಂದ ಈ ಲೋಕದಲ್ಲಿರುವಂತಹ ಪ್ರತಿಯೊಬ್ಬ ಮನುಷ್ಯನಿಗೂ ಯೇಸು ಕ್ರಿಸ್ತನು ಯಾರಾಗಿದ್ದಾನೆ ಸ್ಪಷ್ಟವಾದಂತಹ ವಿಚಾರವನ್ನು ಹೊಂದಿಕೊಳ್ಳುವುದು ಪ್ರಾಮುಖ್ಯವಾಗಿದೆ. What must I do with Jesus Christ? ಈ ಕ್ರಿಸ್ತನನ್ನು ನಾನೇನು ಮಾಡಬೇಕು? The answer to that and the choice we make decides our destiny, eternity. ಅದಕ್ಕೆ ನಾವು ಹೇಳುವಂತಹ ಉತ್ತರ ಮತ್ತು ನಾವು ಮಾಡುವಂತಹ ಆಯ್ಕೆ ನಾವು ನಿತ್ಯತ್ವಕ್ಕೆ ಎಲ್ಲಿ ಸೇರುತ್ತೇವೆ ಎಂಬುದನ್ನು ನಿರ್ಧರಿಸುತ್ತದೆ. Now, as we study about the Lord Jesus Christ, like I said, it's a little longer study than other topics. ನಾನು ಈಗಾಗಲೇ ಹೇಳಿದ ಹಾಗೆ ಯೇಸು ಕ್ರಿಸ್ತನ ಕುರಿತಾದಂತ ಅಧ್ಯಯನ ಅದು ಬೇರೆ ಅಧ್ಯಯನಗಳಿಗಿಂತ ದೊಡ್ಡದಾದಂತ ಅಧ್ಯಯನವಾಗಿದೆ. It is the most important doctrinal study in the Bible. ಸತ್ಯವೇದದಲ್ಲಿರುವಂತಹ ಆ ಒಂದು ಸಿದ್ಧಾಂತಗಳಲ್ಲಿ ಅತ್ಯಂತ ಪ್ರಾಮುಖ್ಯವಾದ ಸಿದ್ಧಾಂತ ಇದೇ ಆಗಿದೆ. When Saul of Tarsus met the Lord Jesus Christ on the road to Damascus, ಆ ತಾರ್ಸದ ಸೌಲನು ಆ ದಮಸ್ಕದ ದಾರಿಯಲ್ಲಿ ಯೇಸು ಕ್ರಿಸ್ತನನ್ನ ಸಂಧಿಸಿದಾಗ, then knowing him became his one passionate desire in his life. ಆತನ ಜೀವಿತದಲ್ಲಿ ಆತನನ್ನ ಅರಿತುಕೊಳ್ಳಬೇಕು ಎಂಬಂತಹ ಆಶೆಯೇ ಅದು ಅತ್ಯಂತ ಬಲವುಳ್ಳಂತಹ ಆಶೆ ಆಯಿತು. In Philippians 3:10 we read that.
ನಾವು ಫಿಲಿಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಅದನ್ನು ಓದುತ್ತೇವೆ. That I may know him. ನಾನು ಆತನನ್ನ ತಿಳಿದುಕೊಳ್ಳಬೇಕು ಎಂಬುದಾಗಿ ಆತನು ಹೇಳುತ್ತಾನೆ. Here is a man who wrote many of the New Testament epistles. Still he want to know him more. ಇಲ್ಲಿ ಈ ಪೌಲನು ಹೊಸ ಒಡಂಬಡಿಕೆಯಲ್ಲಿ ಇರುವಂತಹ ಅನೇಕ ಪತ್ರಿಕೆಗಳನ್ನು ಬರೆದವನಾಗಿದ್ದರೂ ಕೂಡ ಇನ್ನೂ ನಾನು ಕೊಳ್ಳಬೇಕು ಎಂಬುದಾಗಿ ಬಯಸುತ್ತಾನೆ. Philippians 2:5-11 shows that why Jesus became a man. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ರಿಂದ 11ನೇ ವಚನಗಳವರೆಗೆ ನಾವು ಓದಿಕೊಳ್ಳುವಾಗ ಯೇಸು ಕ್ರಿಸ್ತನು ಯಾಕೆ ಮಾನವನಾಗಿ ಬಂದನು ಎಂಬುದಾಗಿ ನಾವು to explain to man who God is. ಮನುಷ್ಯನಿಗೆ ದೇವರು ಯಾರಾಗಿದ್ದಾನೆ ಎಂಬುದಾಗಿ ವಿವರಿಸಿ ಹೇಳಲಿಕ್ಕಾಗಿಯೇ ಆತನು ಮನುಷ್ಯನಾಗಿ ಬಂದನು. Because Bible says no one has ever seen God. ಯಾಕಂದ್ರೆ ಸತ್ಯವೇದ ಹೇಳುತ್ತದೆ ಯಾರೂ ದೇವರನ್ನ ಎಂದೂ ನೋಡಿಲ್ಲ. So Jesus came to reveal God to us. ಅದರಿಂದ ಯೇಸು ಕ್ರಿಸ್ತನು ದೇವರನ್ನ ನಮಗೆ ಪರಿಚಯ ಪಡಿಸುವುದಕ್ಕಾಗಿ ಪ್ರಕಟಿಸುವುದಕ್ಕಾಗಿ ಬಂದನು. John 1:18 we read the word became flesh and dwelt among man. ನಾವು ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನದಲ್ಲಿ ನೋಡುವಾಗ ಆ ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ಬಂದು ವಾಸಿಸಿದನು ಎಂದು ನೋಡುತ್ತೇವೆ. So the incarnation of Jesus Christ for two purposes. One, to reveal God to us. ಯೇಸು ಕ್ರಿಸ್ತನು ಆತನು ನರಾವತಾರಿ ಎತ್ತು ಬಂದದಕ್ಕೆ ಇರುವಂತಹ ಕಾರಣಗಳು, ಒಂದು ಆತನು ದೇವರನ್ನು ನಮಗೆ ಪ್ರಕಟಿಸುವುದಕ್ಕಾಗಿ. Secondly, to demonstrate to man what God intended for man through his death and suffering and his resurrection. ಮತ್ತು ಎರಡನೆಯದಾಗಿ ಮನುಷ್ಯನಿಗೆ ದೇವರು ಆತನಿಗಾಗಿ ಯಾವ ಯೋಜನೆಗಳನ್ನ ಯಾವ ಉದ್ದೇಶವನ್ನ ಇಟ್ಟುಕೊಂಡಿದ್ದಾನೆ ಮತ್ತು ಆತನ ಮರಣ ಪುನರುತ್ಥಾನದ ಮೂಲಕ ಏನಿಗಾಗಿ ದೇವರ ಯೋಚನೆ ಇದೆ ಎಂಬುದಾಗಿ ತಿಳಿಸುವುದಕ್ಕಾಗಿ ಬಂದನು. 1 Peter 2:21 1 ಪೇತ್ರ 2ನೇ ಅಧ್ಯಾಯ 21ನೇ ವಚನ. Please read that. 1 Peter 2:21. 1 ಪೇತ್ರ 2ನೇ ಅಧ್ಯಾಯ 21ನೇ ವಚನವನ್ನು ನಾವು ಓದಿಕೊಳ್ಳೋಣ. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. So what is God's purpose for our life? ಹಾಗಾದರೆ ದೇವರ ಉದ್ದೇಶ ನಮ್ಮ ಜೀವಿತಕ್ಕೆ ಏನಾಗಿದೆ? Same thing we read in 1 Corinthians 15:45-49. ಅದನ್ನೇ ನಾವು 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 45ರಿಂದ 49ನೇ ವಚನಗಳಲ್ಲಿ ನಾವು ಓದಿಕೊಳ್ಳುತ್ತೇವೆ. That passage also we can read it. 1 ಕೊರಿಂಥ 15ನೇ ಅಧ್ಯಾಯ 45ರಿಂದ 49ನೇ ವಚನ. ಮೊದಲನೇ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನೆಂದು ಬರೆದದೆಯಲ್ಲ, ಕಡೆ ಆದಾಮನು ಬದುಕಿಸುವ ಆತ್ಮನು. ಆತ್ಮೀಕವಾದದ್ದು ಮೊದಲನೆಯದಲ್ಲ, ಪ್ರಾಕೃತವಾದದ್ದು ಮೊದಲನೆಯದು, ಆಮೇಲೆ ಆತ್ಮೀಕವಾದದ್ದು. ಮೊದಲನೆಯ ಮನುಷ್ಯನು ಭೂಮಿಯೊಳಗಿಂದ ಉತ್ಪನ್ನನಾಗಿ ಮಣ್ಣಿಗೆ ಸಂಬಂಧಪಟ್ಟವನು, ಎರಡನೆಯ ಮನುಷ್ಯನು ಪರಲೋಕದಿಂದ ಬಂದವನು. ಮಣ್ಣಿನಿಂದ ಹುಟ್ಟಿದವನು ಎಂಥವನು, ಮಣ್ಣಿಗೆ ಸಂಬಂಧಪಟ್ಟವರು ಅಂಥವರೇ. ಪರಲೋಕದಿಂದ ಬಂದಾತನು ಎಂಥವನು, ಪರಲೋಕ ಸಂಬಂಧಪಟ್ಟವರು ಅಂಥವರೇ. ನಾವು ಮಣ್ಣಿನಿಂದ ಹುಟ್ಟಿದವನ ಸಾರೂಪ್ಯವನ್ನು ಧರಿಸಿರುವ ಪ್ರಕಾರ ಪರಲೋಕದಿಂದ ಬಂದಾತನ ಸಾರೂಪ್ಯವನ್ನು ಧರಿಸಿಕೊಳ್ಳಬೇಕು. Yeah, God's desire for the Lord's coming and his death and everything, that we should be conformed to his image. ದೇವರ ಉದ್ದೇಶ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಜೀವಿಸಿ ಆತನ ಸಾಯುವುದರ ಉದ್ದೇಶವೇನಾಗಿತ್ತು ಅಂದರೆ ನಾವು ಮನುಷ್ಯರಂತ ನಾವು ಆತನ ಸ್ವರೂಪಕ್ಕೆ ಮಾರ್ಪಡಬೇಕು ಎಂಬುದಾಗಿಯೇ ಆತನ ಉದ್ದೇಶ. Having said this much as an introduction to our topic, ನಮ್ಮ ಈ ಒಂದು ವಿಷಯಕ್ಕೆ ಒಂದು ಪೀಠಿಕೆಯಾಗಿ ಇಷ್ಟನ್ನು ನಾನು ಹೇಳುತ್ತೇನೆ. I wanted to point out some key Christological passages in the New Testament. ಇದನ್ನ ಹೇಳಿ ನಾನು ಹೊಸ ಒಡಂಬಡಿಕೆಯಲ್ಲಿರುವಂತಹ ಕ್ರಿಸ್ತನನ್ನ ತೋರಿಸುವಂತಹ ಕೆಲವು ಪ್ರಾಮುಖ್ಯವಾದಂತಹ ವಚನ ಭಾಗಗಳನ್ನು ನಿಮಗೆ ತೋರಿಸಬೇಕೆಂಬುದಾಗಿ ಬಯಸುತ್ತೇನೆ. Write these and then later read and study it yourself. ನೀವು ಇವುಗಳನ್ನು ಬರೆದುಕೊಂಡು ನಂತರ ನೀವೇ ಅದನ್ನ ಸ್ವತಃ ಅಧ್ಯಯನ ಮಾಡಬಹುದು. One is John's Gospel chapter 1:1-18. ಮೊದಲನೆಯದು ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 1ರಿಂದ 18ನೇ ವಚನ. We are not going to read it, but you can write it down if you are making notes. ನೀವು ನೋಟ್ಸ್ ಮಾಡ್ಕೊಳ್ತಾ ಇರೋದಾದ್ರೆ ಇದನ್ನ ಯಾಕೆಂದ್ರೆ ನಾವು ಇದನ್ನ ಓದುವುದಿಲ್ಲ. Here we read that in the beginning was the word. ಇಲ್ಲಿ ನಾವು ಆದಿಯಲ್ಲಿ ವಾಕ್ಯವಾಗಿ ಓದುತ್ತೇವೆ. This may be Bible's first verse if you look at it chronologically.
ನೀವು ಕ್ರಮಾನುಸಾರವಾಗಿ ನೋಡುವುದಾದರೆ ಸತ್ಯವೇದದ ಮೊದಲನೆಯ ವಚನವು ಇದೇ ಆಗಿರಬೇಕಿತ್ತು. In the beginning was the word. ಆದಿಯಲ್ಲಿ ವಾಕ್ಯವಿತ್ತು. So John Gospel 1:1-18 is a Christological passage. ಆದ್ದರಿಂದ ಯೋಹಾನನ ಸುವಾರ್ತೆ 1-9 ವಚನಗಳವರೆಗೆ ನಾವು ನೋಡುವ ಇದು ಕ್ರಿಸ್ತನ ಕುರಿತಾದಂತಹ ಒಂದು ಅಧ್ಯಯನವಾಗಿದೆ. Secondly, Romans chapter 5:12-20. We are not reading, but we are just pointing out. You can write it and you can read it. ಎರಡನೇದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 5:12-20. 5ನೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 12-20 ವಚನಗಳವರೆಗೆ. There we read about one man's disobedience and one man's obedience. ಅಲ್ಲಿ ನಾವು ನೋಡುವಾಗ ಒಬ್ಬ ಮನುಷ್ಯನ ಅವಿಧೇಯತೆ ಅದೇ ರೀತಿ ಇನ್ನೊಬ್ಬ ಮನುಷ್ಯನ ವಿಧೇಯತೆಯ ಕುರಿತಾಗಿ ನೋಡುತ್ತೇವೆ. I'm just reading it, okay? Ephesians chapter 1:3-10. ಎಫೆಸದವರಿಗೆ ಪತ್ರಿಕೆ 3ನೇ ಅಧ್ಯಾಯ 1ನೇ ಅಧ್ಯಾಯ 3-10 ವಚನ. There we read about we are chosen and blessed in Christ. ಇಲ್ಲಿ ನಾವು ನೋಡುವಾಗ ನಾವು ಕ್ರಿಸ್ತನಲ್ಲಿ ಆರಿಸಲ್ಪಟ್ಟವರು ಮತ್ತು ಆಶೀರ್ವದಿಸಲ್ಪಟ್ಟವರು ಎಂಬುದಾಗಿ ನೋಡುತ್ತೇವೆ. The fourth passage is Philippians chapter 2:5-11. 3ನೇ ಅಧ್ಯಾಯ ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5-11 ವಚನ. There we read about Jesus Christ emptying himself, becoming a servant, and because of his death on the cross, God has highly exalted him. ಅಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನು ತನ್ನನ್ನು ತಾನೇ ಬರಿದು ಮಾಡಿಕೊಂಡು ದೇವರ ಸರಿಸಮಾನವಾದ ಪದವಿಯನ್ನ ಬಿಟ್ಟು ಶಿಲುಬೆ ಮರಣವನ್ನ ಹೊಂದಿದ್ದರಿಂದ ದೇವರು ಆತನನ್ನ ಎಲ್ಲಾ ಹೆಸರುಗಳಿಗಿಂತ ಉತ್ತಮವಾದಂತಹ ಹೆಸರನ್ನ ಕೊಟ್ಟು ಆತನ ಅತ್ಯುನ್ನತವಾಗಿ ಮಹಿಮೆ ಪಡಿಸಿದ್ದಾನೆ ಎಂಬುದಾಗಿ ನೋಡುತ್ತೇವೆ. Fifthly, Colossians chapter 1:15-22. 5ನೇದಾಗಿ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15-22. Here we read about Christ as the preeminent one. ಎಲ್ಲದರಲ್ಲಿಯೂ ಪ್ರಮುಖನಾಗುವುದಕ್ಕಾಗಿ. He is the preeminent one. ಅಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನು ಎಲ್ಲದರಲ್ಲಿಯೂ ಪ್ರಾಮುಖ್ಯನು, ಆತನೇ ಅದ್ವಿತೀಯನು ಎಂಬುದಾಗಿ ಅಲ್ಲಿ ನೋಡುತ್ತೇವೆ. The same epistle chapter 2:9-15. ಅದೇ ಪತ್ರಿಕೆ 2ನೇ ಅಧ್ಯಾಯ 2-19 ವಚನಗಳು. 9-15. Verses 9-15. 9-15 ವಚನಗಳವರೆಗೆ ನಾವು ನೋಡುವಾಗ we read that we are complete in him. ನಾವು ಆತನಲ್ಲಿ ಪರಿಪೂರ್ಣರಾಗಿದ್ದೇವೆ ಎಂಬುದಾಗಿ ನೋಡುತ್ತೇವೆ. And lastly, Hebrews chapter 1:1-9. ಕಡೆಯದಾಗಿ ಇಬ್ರಿಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1-9 ವಚನ. Here we read that God's final revelation is the Lord Jesus Christ. ಅಲ್ಲಿ ನಾವು ನೋಡುವಾಗ ದೇವರ ಕಡೆಯ ಪ್ರಕಟಣೆ ಯಾರಂದರೆ ಅದು ಯೇಸು ಕ್ರಿಸ್ತನೇ. In the past, God spoke through the prophets. ಹಿಂದಿನಲ್ಲಿ ಹಳೆಯ ಕಾಲದಲ್ಲಿ ದೇವರು ತನ್ನ ಪ್ರವಾದಿಗಳ ಮೂಲಕ ಮಾತನಾಡಿದನು. But finally he spoke through his son. ಕಡೆಯದಾಗಿ ಆತನು ತನ್ನ ಮಗನ ಮೂಲಕ ನಮ್ಮೊಟ್ಟಿಗೆ ಮಾತನಾಡಿದನು. So there are many other passages, but these are main key Christological passage. ಕ್ರಿಸ್ತ ಶಾಸ್ತ್ರದ ಮುಖ್ಯವಾದ ವಾಕ್ಯಗಳು. This will give us a clear understanding of who Jesus is, what he has done. ಬೇರೆಯ ಅನೇಕ ವಚನಗಳು ಕೂಡ ಉಂಟು, ಆದರೆ ಈಗ ನಾವು ಓದಿದಂತಹ ಈ ವಚನಗಳು ಯೇಸು ಕ್ರಿಸ್ತನು ಯಾರಾಗಿದ್ದಾನೆ ಮತ್ತು ಕ್ರಿಸ್ತನ ಶಾಸ್ತ್ರದಲ್ಲಿ ಅತ್ಯಂತ ಪ್ರಾಮುಖ್ಯವಾದಂತಹ ವಚನಗಳಾಗಿವೆ. Who he is and what he has done. ಆತನು ಯಾರಾಗಿದ್ದಾನೆ ಮತ್ತು ಏನನ್ನ ಮಾಡಿದ್ದಾನೆ ಎಂಬುದಾಗಿ ತಿಳಿಸುತ್ತವೆ. So as we continue our study, the first thing we need to study is about the deity of the Lord Jesus Christ. ಆತನ ದೈವತ್ವ. That is the first thing we need to understand. ನಾವು ನಮ್ಮ ಅಧ್ಯಯನವನ್ನು ಮುಂದುವರಿಸುವಾಗ ನಾವು ಪ್ರಪ್ರಥಮವಾಗಿ ಅರ್ಥ ಮಾಡಿಕೊಳ್ಳಬೇಕಾದಂತ ವಿಷಯ ಏನೆಂದರೆ ಆತನ ದೈವತ್ವದ ಕುರಿತಾಗಿ. So if you are putting a subheading, you can put A, the letter A, the deity of Jesus Christ. ನೀವು ಯೇಸು ಕ್ರಿಸ್ತನ ದೈವತ್ವದ ಅಡಿಯಲ್ಲಿ ಬರೆದುಕೊಳ್ಳುವುದಾದರೆ ಸಬ್ ಹೆಡಿಂಗ್ ಎ ಎಂಬುದಾಗಿ ಬರೆದುಕೊಳ್ಳಿರಿ. It is very critical to demonstrate from scripture
that Jesus is God. ಯೇಸು ಕ್ರಿಸ್ತನೇ ದೇವರಾಗಿ ಶಾಸ್ತ್ರದ ಮೂಲಕ ಅಥವಾ ಸತ್ಯವೇದದ ಮೂಲಕ ತಿಳಿಸಿಕೊಡುವುದು ಅತ್ಯಂತ ಪ್ರಾಮುಖ್ಯವಾದದ್ದಾಗಿದೆ. You might have heard some Muslim people, scholars asking, where did Jesus say he is God? ಅನೇಕ ಮುಸ್ಲಿಂ ಬಾಂಧವರಲ್ಲಿ ಇರುವಂತಹ ಆ ಒಂದು ಶಾಸ್ತ್ರಿಗಳು ಕೇಳುವಂತಹ ಪ್ರಶ್ನೆ ಏನೆಂದರೆ, ಸತ್ಯವೇದದಲ್ಲಿ ಎಲ್ಲಿ ಯೇಸು ಕ್ರಿಸ್ತನು ನಾನು ದೇವರಾಗಿದ್ದಾನೆ ಎಂಬುದಾಗಿ ಹೇಳಿದ್ದಾನೆ, ತೋರಿಸಿರಿ ಎಂಬುದಾಗಿ ಕೇಳುತ್ತಾರೆ. You can hear that in the debates between Muslims and Christians. They will ask, where did Jesus say that he is God? Like, I am God. Is there a verse like that? ನೀವು ಕ್ರೈಸ್ತರಿಗೂ ನಡೆಯುವಂತಹ ಆ ಒಂದು ಭಾಷಣಗಳಲ್ಲಿ ನೀವು ನೋಡುವುದಾದರೆ ಅಲ್ಲಿ ಅವರು ಕೇಳುವಂತಹ ಪ್ರಶ್ನೆ, ಎಲ್ಲಿ ಸತ್ಯವೇದದಲ್ಲಿ ಯೇಸು ಕ್ರಿಸ್ತನು ನಾನೇ ದೇವರಾಗಿದ್ದಾನೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳಿದನು, ತಿಳಿಸಿರಿ ಎಂಬುದಾಗಿ ಕೇಳುತ್ತಾರೆ. Well, we will study the Bible and see how do we know Jesus Christ is God. ನಾವು ಸತ್ಯವೇದವನ್ನ ಅಧ್ಯಯನ ಮಾಡಿ ಅದರ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ ಹೇಗೆ ಯೇಸು ಕ್ರಿಸ್ತನೇ ದೇವರಾಗಿದ್ದಾನೆ ಎಂಬುದಾಗಿ. Even though Jesus have never said, believe me that I am God, there is no verse like that, but there is enough evidence that Jesus Christ is God. ಸತ್ಯವೇದದಲ್ಲಿ ಯೇಸು ಕ್ರಿಸ್ತನು ನಾನೇ ದೇವರಾಗಿದ್ದೇನೆ, ನನ್ನನ್ನು ನಂಬಿರಿ ಎಂಬುದಾಗಿ ಎಲ್ಲಿಯೂ ನೇರವಾಗಿ ಹೇಳದೆ ಹೋದರೂ ಸತ್ಯವೇದದಲ್ಲಿ ಅನೇಕ ಸಾಕ್ಷ್ಯಾಧಾರಗಳು ಆತನೇ ದೇವರಾಗಿದ್ದಾನೆ ಎಂಬುದಾಗಿ ನಂಬುವುದಕ್ಕೆ. So under A, the deity of Jesus Christ, now we come to the first point, number 1. ನಾವು ಯೇಸು ಕ್ರಿಸ್ತನ ದೈವತ್ವ ಎಂಬಂತ ಈ ವಿಷಯದ ಅಡಿಯಲ್ಲಿ ಮೊದಲನೆಯ ಪಾಯಿಂಟ್ ಎ ಅಡಿಗೆ ಬಂದಿದ್ದೇವೆ. Now we look at number 1 under that. ಅದರ ಅಡಿಯಲ್ಲಿ ನಂಬರ್ 1, his pre-existence. Pardon me, uncle, would you please repeat it? Jesus Christ pre-existence. That means before he incarnated as a man, he existed. ಮೊದಲನೆಯ ಪಾಯಿಂಟ್, ಆತನು ಮನುಷ್ಯನಾಗಿ ಬರುವುದಕ್ಕಿಂತ ಮುಂಚೆ ಆತನು ಅಸ್ತಿತ್ವದಲ್ಲಿದ್ದನು. John 1 and 2. ವಾರ್ತೆ 1ನೇ ಅಧ್ಯಾಯ 1 ಮತ್ತು 2ನೇ ವಚನ. In the beginning was the word was with God, the word was God. ಆದಿಯಲ್ಲಿ ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. And verse 14 of the same chapter says, the word became flesh. ಅದೇ ಅಧ್ಯಾಯದ 14ನೇ ವಚನವು ಹೇಳುತ್ತದೆ, ಆ ವಾಕ್ಯವೆಂಬವನು ನರಾವತಾರ ಎತ್ತಿ ಬಂದನು. John 1:30. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 30ನೇ ವಚನ. Jesus said he existed. Read that verse 1:30. What did John the Baptist say? ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 30ನೇ ವಚನದಲ್ಲಿ ನಾವು ನೋಡುವಾಗ, ಸ್ನಾನಿಕನಾದ ಯೋಹಾನನು ಯೇಸು ಕ್ರಿಸ್ತನ ಕುರಿತಾಗಿ ಏನು ಹೇಳುತ್ತಾನೆ ನೋಡೋಣ. ನನ್ನ ಹಿಂದೆ ಬರುವವನು ನನಗಿಂತ ಮೊದಲೇ ಇದ್ದದರಿಂದ ನನಗೆ ಮುಂದಿನವನಾದನು ಎಂದು ನಾನು ಹೇಳಿದ ಮಾತು ಈತನ ವಿಷಯವಾಗಿಯೇ. John is telling he existed before me. ಯೋಹಾನನು, ಸ್ಥಾನಿಕನಾದ ಯೋಹಾನನು ಹೇಳುತ್ತಿದ್ದಾನೆ, ಆತ ನನಗಿಂತ ಮುಂಚೆ ಇದ್ದವನು. But physically looking at who was older in the world, was it John the Baptist or Jesus Christ? ಭೂಮಿಯ ಮೇಲೆ ಅವರ ಶಾರೀರಿಕವಾಗಿ ನೋಡುವಾಗ ಯಾರು ದೊಡ್ಡವರಾಗಿದ್ದರು ವಯಸ್ಸಿನಲ್ಲಿ, ಯೋಹಾನನ, ಸ್ನಾನಿಕನಾದ ಯೋಹಾನನ ಅಥವಾ ಯೇಸು ಕ್ರಿಸ್ತನ? John was at least 6 months older than Jesus. ಸ್ನಾನಿಕನಾದ ಯೋಹಾನನು ಯೇಸು ಕ್ರಿಸ್ತನಿಗಿಂತ 6 ತಿಂಗಳು ವಯಸ್ಸಾದಂತವನು, ದೊಡ್ಡವನು. So, but now he is telling Jesus Christ was before me. ಆದರೆ ಅದೇ ಯೋಹಾನನು ಇವಾಗ ಹೇಳುತ್ತಿದ್ದಾನೆ, ಯೇಸು ಕ್ರಿಸ್ತನು ನನಗಿಂತ ಮುಂಚೆ ಇದ್ದವನು. That is a proof of his deity or pre-existence. ಅದೇ ಆತನು ಮೊದಲೇ ಇದ್ದವನು ಅಥವಾ ನಿರಂತರಕ್ಕೂ ಅಸ್ತಿತ್ವದಲ್ಲಿ ಇದ್ದಂತವನು ಎಂಬುದಕ್ಕೆ ಇರುವಂತ ಸಾಕ್ಷ್ಯಾಧಾರವಾಗಿದೆ. John 6:38. ಯೋಹಾನ 6ನೇ ಅಧ್ಯಾಯ 38ನೇ ವಚನ. John 6:38. ಯೋಹಾನ ಸುವಾರ್ತೆ 6ನೇ ಅಧ್ಯಾಯ 38ನೇ ವಚನ. ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು. ನನ್ನನ್ನು ಕಳುಹಿಸಿದಾತನ ಚಿತ್ತವು ಏನೆಂದರೆ ಆತನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ನಾನು ಕೆಳಗುಡಿಸಿದೆ. He says, I have come down from heaven. That means before he was born in Bethlehem, he existed. ಅಲ್ಲಿ ಈ ವಚನದಲ್ಲಿ ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ, ನಾನು ಪರಲೋಕದಿಂದ ಬಂದೆನು ಎಂಬುದಾಗಿ. ಅಂದರೆ ಬೆತ್ಲೆಹೇಮಿನಲ್ಲಿ ಆತನು ಹುಟ್ಟಿ ಬರುವುದಕ್ಕಿಂತ ಮುಂಚೆಯೇ ಆತನು ಅಸ್ತಿತ್ವದಲ್ಲಿದ್ದನು.
So we are looking at the pre-existence of the Lord before his incarnation. ಆದ್ದರಿಂದ ನಾವು ಇಲ್ಲಿ ಯೇಸು ಕ್ರಿಸ್ತನು ಆತನು ಮನುಷ್ಯನಾಗಿ ಬರುವುದಕ್ಕಿಂತ ಮುಂಚೆಯೇ ಅಸ್ತಿತ್ವದಲ್ಲಿದ್ದನು ಎಂಬುದಾಗಿ ನೋಡಿದೆವು. John 17:5. ಯೋಹಾನ ಸುವಾರ್ತೆ 17ನೇ ಅಧ್ಯಾಯ 5ನೇ ವಚನ. ಈಗ ತಂದೆಯೇ, ನಿನ್ನ ಬಳಿಯಲ್ಲಿ ನನ್ನನ್ನು ಮಹಿಮೆ ಪಡಿಸು. ಲೋಕ ಉಂಟಾಗುವುದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ನನ್ನನ್ನು ಮಹಿಮೆ ಪಡಿಸು. Yeah, he was there before the world was created in glory with the Father. ಇಲ್ಲಿ ನಾವು ನೋಡುವಾಗ ಲೋಕವು ಉಂಟಾಗುವುದಕ್ಕಿಂತ ಮುಂಚೆಯೇ ಯೇಸು ಕ್ರಿಸ್ತನು ತಂದೆಯೊಟ್ಟಿಗೆ ಮಹಿಮೆಯಲ್ಲಿ ಇದ್ದನು ಎಂಬುದಾಗಿ ನೋಡುತ್ತೇವೆ. So all these verses we looked at under number 1 talks about Jesus' pre-existence before coming to this world. ಈ ಮೊದಲನೆಯ ಪಾಯಿಂಟ್ ಅಡಿಯಲ್ಲಿ ನಾವು ನೋಡುವಾಗ ಈ ಎಲ್ಲಾ ವಚನಗಳು ಯೇಸು ಕ್ರಿಸ್ತನು ಮನುಷ್ಯನಾಗಿ ಬರುವುದಕ್ಕಿಂತ ಮುಂಚೆಯೇ ಆತನು ಅಸ್ತಿತ್ವದಲ್ಲಿದ್ದನು ಎಂಬುದಾಗಿ ನಿರೂಪಿಸುತ್ತವೆ. So the title for number 1 is his pre-existence. ಆದ್ದರಿಂದ ಈ ಮೊದಲನೆಯ ಪಾಯಿಂಟ್ಗೆ ನೀವು ಕೊಡಬೇಕಂತ ಶೀರ್ಷಿಕೆ ಯೇಸು ಕ್ರಿಸ್ತನ ಪೂರ್ವ ಅಸ್ತಿತ್ವ. Now number 2, ಎರಡನೆಯ ಪಾಯಿಂಟ್ is eternality, adana nityatva. ಆತನ ನಿತ್ಯತ್ವ. Jesus existed before coming to man is different. That he existed eternally, that is another aspect. ಯೇಸು ಕ್ರಿಸ್ತನು ಮಾನವನಾಗಿ ಬರುವುದಕ್ಕಿಂತ ಮುಂಚೆಯೇ ಅಸ್ತಿತ್ವದಲ್ಲಿದ್ದನು ಎಂಬಂಥದ್ದು ಒಂದು ಆಯಾಮವಾದರೆ ಆತನು ನಿರಂತರಕ್ಕೂ ಅಸ್ತಿತ್ವದಲ್ಲಿರುವವನು ಎಂಬುದು ಇನ್ನೊಂದು ಅಂಶವಾಗಿದೆ. Number 2 is eternality. ಎರಡನೆಯ ಪಾಯಿಂಟ್ ನಿತ್ಯತ್ವ. Not only that he existed before his incarnation, but he is said to be eternal. ಆತನು ತಾನು ಮನುಷ್ಯನಾಗಿ ಬರುವುದಕ್ಕಿಂತ ಮುಂಚೆ ಅಸ್ತಿತ್ವದಲ್ಲಿ ಇದ್ದದ್ದು ಮಾತ್ರವಲ್ಲ, ಬದಲಾಗಿ ಆತನು ನಿತ್ಯಕ್ಕೂ ಇರುವ ಆತನೇ ಆಗಿದ್ದಾನೆ. That is a characteristic that only belongs to God. ಅದು ದೇವರಿಗೆ ಮಾತ್ರ ಇರುವಂತಹ ಒಂದು ಗುಣಲಕ್ಷಣವಾಗಿದೆ. Isaiah chapter 9 verse 6 and 7. ಯೆಶಾಯ 9ನೇ ಅಧ್ಯಾಯ 6 ಮತ್ತು 7ನೇ ವಚನವನ್ನು ನಾವು ನೋಡುವಾಗ, now you don't need to read all the verses because I have many references, but you write it down if you are studying. There he is called, one of his name is the Eternal Father. ಅಲ್ಲಿ ನೀವು ನೋಡುವಾಗ ಎಲ್ಲವನ್ನ ನೀವು ಬರೆದಿಟ್ಟುಕೊಳ್ಳಿ ಅಷ್ಟೇ, ಅದನ್ನೆಲ್ಲ ಓದಲಿಕ್ಕೆ ನಮಗೆ ಸಮಯವಿಲ್ಲ. ಅಲ್ಲಿ ನಾವು ನೋಡುವಾಗ ಆತನ ಒಂದು ಹೆಸರು ಏನಾಗಿದೆ ಅಂದ್ರೆ ನಿತ್ಯದ ತಂದೆ ಎಂಬುದಾಗಿ ನೋಡುತ್ತೇವೆ. Eternal Father ಎಂಬುದಾಗಿ ಆತನ ಹೆಸರು. That talks about his eternality. ಅದು ಆತನ ನಿತ್ಯತ್ವದ ಕುರಿತಾಗಿ ಮಾತನಾಡುತ್ತದೆ. John 8:58. ಯೋಹಾನ 8ನೇ ಅಧ್ಯಾಯ 58ನೇ ವಚನವನ್ನು ನೋಡುವಾಗ, please read that, it is one verse only. ನಾವು ಯೋಹಾನ 8ನೇ ಅಧ್ಯಾಯ 58ನೇ ವಚನವನ್ನು ನೋಡಿಕೊಳ್ಳೋಣ. John 8:58. ಅಬ್ರಹಾಮನನ್ನು ನೋಡಿದ್ದೀಯಾ ಅಂದಾಗ ಯೇಸು, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚಿನಿಂದಲೂ ನಾನು ಇದ್ದೇನೆ ಅಂದನು. Yeah, he talks about someone who was there way before Abraham. ಇಲ್ಲಿ ಆತನು ಅಬ್ರಹಾಮನ್ನು ಹುಟ್ಟುವುದಕ್ಕಿಂತ ಮುಂಚೆಯೇ ಇದ್ದಂತ ವ್ಯಕ್ತಿಯ ಕುರಿತಾಗಿ ಆತನು ಮಾತನಾಡುತ್ತಿದ್ದಾನೆ. Hebrews 13 verse 8. ಇಬ್ರಿಯ 13ನೇ ಅಧ್ಯಾಯ 8ನೇ ವಚನ. Hebrews 13:8. ಇಬ್ರಿಯದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 8ನೇ ವಚನ. ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ಇದ್ದಾನೆ, ನಿರಂತರವೂ ಹಾಗೆಯೇ ಇರುವನು. He is the same forever. ಆತನು ನಿತ್ಯಕ್ಕೂ ಹಾಗೆಯೇ ಇರುವ ಆತನಾಗಿದ್ದಾನೆ. Revelation chapter 1 verse 4 to 8, just mention the verse. ಪುಸ್ತಕ 1ನೇ ಅಧ್ಯಾಯ 1ರಿಂದ 8ನೇ ವಚನವನ್ನು ನಾವು ನೋಡುವಾಗ, 4 to 8. 4ರಿಂದ 8ನೇ ವಚನವನ್ನು ನಾವು ನೋಡುವಾಗ, also Revelation 22 verse 12 and 13. ಅದೇ ರೀತಿ ಪ್ರಕಟಣೆ 22ನೇ ಅಧ್ಯಾಯ 12 ಮತ್ತು 13ನೇ ವಚನವನ್ನು ನಾವು ನೋಡುವಾಗ, we read about his name Alpha and Omega. ಅಲ್ಲಿ ನಾವು ಆತನ ಹೆಸರು ಆಲ್ಫಾ ಮತ್ತು ಒಮೆಗಾ ಎಂಬುದಾಗಿ ನೋಡುತ್ತೇವೆ. The first and the last. ನಾನೇ ಮೊದಲನೆಯವನು, ನಾನೇ ಕಡೆಯವನು. The beginning and the end. Yeah. ನಾನೇ ಆದಿಯು ಅಂತ್ಯವು. All these verses clearly shows that
Jesus Christ is eternal, which is an attribute only that can be ascribed to God. ಈ ಎಲ್ಲಾ ವಚನಗಳು ನಮಗೆ ತೋರಿಸಿಕೊಡುತ್ತವೆ ಏನೆಂದರೆ ಯೇಸು ಕ್ರಿಸ್ತನು ಆತನು ನಿರಂತರಕ್ಕೂ ಇರುವ ಆತನಾಗಿದ್ದಾನೆ. ಈ ಒಂದು ನಿರಂತರ ನಿತ್ಯತ್ವಕ್ಕೂ ಇರುವ ಆ ಒಂದು ಶಕ್ತಿ ಅಥವಾ ಗುಣ ಅದು ದೇವರಿಗೆ ಮಾತ್ರ ಇರುವಂತಹ ಗುಣವಾಗಿದೆ. Okay, now the point number 3. ಈಗ ಮೂರನೆಯ ಅಂಶಕ್ಕೆ ನಾವು ಬರೋಣ. His divine nature. ಆತನ ದೈವಿಕವಾದಂತಹ ಸ್ವಭಾವ. Jesus is fully divine. ಆತನು ಸಂಪೂರ್ಣ ದೇವರಾಗಿದ್ದಾನೆ. John 10:30. ಯೋಹಾನ 10ನೇ ಅಧ್ಯಾಯ 30ನೇ ವಚನ. Jesus and the Father are one in essence. ಯೇಸು ಕ್ರಿಸ್ತನು ಮತ್ತು ತಂದೆಯು ಅವರು ವಸ್ತುಸ್ಥಿತಿಯಲ್ಲಿ ಒಂದೇ ಆಗಿದ್ದಾರೆ. Jesus was fully God, embodied all the divine nature of God. ಯೇಸು ಕ್ರಿಸ್ತನು ಆತನು ಪರಿಪೂರ್ಣ ದೇವರಾಗಿದ್ದನು ಮತ್ತು ದೇವರ ಎಲ್ಲಾ ಗುಣಲಕ್ಷಣಗಳನ್ನ ಆತನು ತನ್ನಲ್ಲಿ ಹೊಂದಿದವನಾಗಿದ್ದನು. If I am going too fast, I'll slow down a little bit. You write these verses. Philippians chapter 2 verse 6. ನಾನು ವೇಗವಾಗಿ ಹೋಗುತ್ತಿರುವುದಾದರೆ ಸ್ವಲ್ಪ ನಿಧಾನ ಎಲ್ಲ ವಚನಗಳನ್ನ ಬರೆದುಕೊಳ್ಳಿರಿ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನ. We are not going to read all the verses, but I will tell you the summary there. We read that he existed in the form of God. ಎಲ್ಲಾ ವಚನಗಳನ್ನು ನಾವು ಓದುವುದಿಲ್ಲ, ಬದಲಾಗಿ ಅದರ ಸಾರಾಂಶವನ್ನು ನಾನು ಹೇಳುತ್ತೇನೆ. ಅಲ್ಲಿ ನಾವು ನೋಡುವಾಗ ಆತನು ದೇವರ ಹಾಗೆ ದೇವರಿಗೆ ಸರಿ ಸಮಾನನಾಗಿದ್ದರು. He was in the form of God. ಆತನು ದೇವರಿಗೆ ಸರಿಸಮಾನನಾಗಿ ದೇವರ ಆಗಿದ್ದನು. Colossians 1:15. ಕೊಲೋಸ್ಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನ. He is the image of the invisible God. ಅದೃಶ್ಯನಾದ ದೇವರ ಸ್ವರೂಪನು. He is the image of the invisible God. ಆತನು ಅದೃಶ್ಯ ದೇವರ ಸ್ವರೂಪವಾಗಿದ್ದಾನೆ. Colossians 2:9. ಕೊಲೋಸ್ಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ. In him the deity fully dwells. ಆತನಲ್ಲಿಯೇ ಸರ್ವ ಸಂಪೂರ್ಣತೆ ದೇವರ. Please read that, brother. I don't have a Kannada verse. Colossians 2:9. ಕೊಲೋಸ್ಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನವನ್ನು ನಾವು ನೋಡುವಾಗ ದೇವರ ಸರ್ವ ಸಂಪೂರ್ಣತೆಯು ಕ್ರಿಸ್ತನಲ್ಲಿಯೇ ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. Yeah, the fullness what God is in Christ. ದೇವರು ಏನಾಗಿದ್ದಾನೋ ಆ ಸರ್ವ ಸಂಪೂರ್ಣತೆ ಅದು ಕ್ರಿಸ್ತನಲ್ಲಿದೆ. Hebrews 1:3. Let's go. Hebrews 1:3. ಇಬ್ರಿಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನವನ್ನು ನಾವು ನೋಡುವಾಗ we read he is the radiance of his glory. ಆತನು ದೇವರ ಮಹಿಮೆಯ ಪ್ರಕಾಶವಾಗಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. Radiance is different, reflection is different. ಆ ಒಂದು ಪ್ರಕಾಶಮಾನ ಎಂಬುದು ಬೇರೆ ಮತ್ತು ಪ್ರತಿಬಿಂಬ ಎಂಬುವಂಥದ್ದು ಬೇರೆ ಬೇರೆ ವಿಷಯ. Moon don't have light of its own, but it reflects sun's light. ನಾವು ಚಂದ್ರನನ್ನು ನಾವು ನೋಡುವಾಗ ಅದಕ್ಕೆ ತನ್ನದೇ ಆದಂತಹ ಬೆಳಕಿನ ಒಂದು ಮೂಲವಿಲ್ಲ, ಬದಲಾಗಿ ಸೂರ್ಯನ ಬೆಳಕನ್ನ ಪ್ರತಿಫಲಿಸುತ್ತದೆ. ಪ್ರತಿಬಿಂಬಿಸುವುದಲ್ಲ, it reflects. ಅದು ಪ್ರತಿಬಿಂಬ ಮಾಡುತ್ತದೆ. But Hebrews 1:3 says is the radiance of the glory of God. That means the glory comes from within him. ಇಬ್ರಿಯ 1ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡುವಾಗ ಈತನು ದೇವರ ಪ್ರಭಾವದ ಪ್ರಕಾಶವು ಎಂಬುದಾಗಿ ನಾವು ನೋಡುತ್ತೇವೆ. ಅದರ ಅರ್ಥ ಆ ಒಂದು ಪ್ರಕಾಶವು ಆತನ ಒಳಗಿಂದಲೇ ಅದು ಬರುವಂತದ್ದಾಗಿದೆ. We are looking at his divine nature. ನಾವು ಆತನ ದೈವಿಕ ಸ್ವಭಾವದ ಕುರಿತಾಗಿ ನೋಡುತ್ತಿದ್ದೇವೆ. Jesus revealed the nature and character of God to man. ಯೇಸು ಕ್ರಿಸ್ತನು ದೇವರ ಸ್ವಭಾವ ಮತ್ತು ಆತನ ಮಹಿಮೆಯನ್ನ ಮನುಷ್ಯನಿಗೆ ಪ್ರಕಟಿಸಿದನು. John 1:14-18 we read that 14 and 18 we read that the word became flesh and he revealed God Father to us. ನಾವು ಯೋಹನ್ನ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನದಲ್ಲಿ ಮತ್ತು 18ನೇ ವಚನದಲ್ಲಿ ನೋಡುವಾಗ ಆತನು ಮನುಷ್ಯನಾಗಿ ಈ ಲೋಕಕ್ಕೆ ಬಂದನು ಮತ್ತು ದೇವರನ್ನ ನಮಗೆ ಪ್ರಕಟಪಡಿಸಿದನು ಎಂದು ನೋಡುತ್ತೇವೆ. In John 14:9-11 he says, I am in the Father and the Father in me. Hello, would you please repeat it, uncle? John 14:9-11 he says, the Father in me, I in the Father.
ನಾವು ಯೋಹಾನ ಸುವಾರ್ತೆ 9ನೇ ಅಧ್ಯಾಯ 14ನೇ ವಚನದಿಂದ ನಾವು ನೋಡುವಾಗ John 14:9-11. ಸಾರಿ, ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 9ರಿಂದ 11ನೇ ವಚನದವರೆಗೆ ನಾವು ನೋಡುವಾಗ ತಂದೆಯು ನಾನು ಒಂದೇ ಆಗಿದ್ದೇವೆ ಎಂಬುದಾಗಿ ಆತನು ಹೇಳುತ್ತಾನೆ. In Hebrews 1:2, ಮತ್ತು ಇಬ್ರಿಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುವಾಗ we read that he is the heir of all things. ಆತನು ಎಲ್ಲದಕ್ಕೂ ಬಾಧ್ಯಸ್ಥನು ಎಂಬುದಾಗಿ ನಾವು ನೋಡುತ್ತೇವೆ. So when we studied about the triune God, ಆದ್ದರಿಂದ ನಾವು ತ್ರೈಕ ದೇವರ ಕುರಿತಾಗಿ ಅಧ್ಯಯನ ಮಾಡುವಾಗ we saw that the Son is an integral part of the Trinity. ನಾವು ನೋಡಿಕೊಂಡೆವು ಯೇಸು ಕ್ರಿಸ್ತನು ಆ ತ್ರೈಕತ್ವದ ಆ ಒಂದು ಅವಿಭಾಜ್ಯ ಅಂಗವಾಗಿದ್ದಾನೆ. Matthew 28:19, the baptism formula in the name of the Father, the Son and the Holy Spirit. ನಾವು ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ ಎಂಬುದಾಗಿ ದೀಕ್ಷಾ ಸ್ನಾನದ ಸೂತ್ರವನ್ನ ಕೊಡುತ್ತಾನೆ. It's the same name, not different names. In the name of the Father, of the Son and of the Holy Spirit. ಅದು ಒಂದೇ ಹೆಸರುಗಳು, ಅಂದರೆ ತಂದೆಯ ಹೆಸರಿನಲ್ಲಿ, ಮಗನ ಹೆಸರಿನಲ್ಲಿ, ಪವಿತ್ರಾತ್ಮನ ಹೆಸರಿನಲ್ಲಿ ಎಂಬುದಾಗಿ ನಾವು ನೋಡುತ್ತೇವೆ. ಅದು ಹೆಸರು ಏಕವಚನ. 2 Corinthians 13:14. 2 Corinthians 13:14 we see the blessing formula. The grace of the Lord Jesus, the love of the Father and the fellowship of the Holy Spirit. So Jesus Christ is an internal part of the triune God. ನಾವು 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಆಶೀರ್ವಾದದ ಸೂತ್ರವನ್ನು ನಾವು ನೋಡುತ್ತೇವೆ. ತಂದೆಯಾದ ದೇವರ ಕೃಪೆಯು ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ಎಂಬುದಾಗಿ ನಾವು ನೋಡುತ್ತೇವೆ. ಅಂದರೆ ಯೇಸು ಕ್ರಿಸ್ತನು ಆತನ ತ್ರೈಕತ್ವದ ಅವಿಭಾಜ್ಯ ಅಂಗವಾಗಿದ್ದಾನೆ. We are looking under the third point, his divine nature. ನಾವು 3ನೆಯ ಆ ಒಂದು ಅಂಶದ ಅಡಿಯಲ್ಲಿ ನೋಡಿಕೊಳ್ಳುತ್ತಿದ್ದೇವೆ ಆತನ ದೈವತ್ವ ಆ ಸ್ವಭಾವದ ಕುರಿತಾಗಿ. In continuing with the same point, we see he exhibited divine attributes which belongs only to God. ನಾವು ಅದೇ ಒಂದು ಸ್ವಭಾವದ ಮುಂದುವರಿಕೆಯನ್ನು ನಾವು ನೋಡುವಾಗ ಆತನು ದೇವರಿಗೆ ಮಾತ್ರ ಇರುವಂತಹ ಗುಣ ಸ್ವಭಾವಗಳನ್ನ ಆತನು ಪ್ರಕಟಿಸುವಾತನಾಗಿದ್ದಾನೆ. He exhibited, he shown it. ಆತನು ಪ್ರದರ್ಶಿಸಿದನು. First of all, the omnipotence, sarvashakti anada devaru. When he calmed the sea in Luke chapter 8 verse 22-25. ನಾವು ಲೂಕನ ಸುವಾರ್ತೆ 8ನೇ ಅಧ್ಯಾಯ 22ರಿಂದ 25ನೇ ವಚನಗಳನ್ನು ನಾವು ನೋಡುವಾಗ ಅಲ್ಲಿ ದೇವರ ಸರ್ವಶಕ್ತತೆ ಕುರಿತಾಗಿ ನಾವು ನೋಡುವಾಗ ಯೇಸು ಕ್ರಿಸ್ತನ ಸರ್ವಶಕ್ತತೆಯನ್ನು ನಾವು ನೋಡುತ್ತೇವೆ. He calmed the waves of the sea. ಆತನು ಆ ಸಮುದ್ರದ ಅಲೆಗಳನ್ನ ಶಾಂತಪಡಿಸಿದನು. Waves of the sea. ಆತನು ಸಮುದ್ರದ ಅಲೆಗಳನ್ನ ಶಾಂತಪಡಿಸಿದನು. We see his power there. ಆತನ ಶಕ್ತಿಯನ್ನು ನಾವು ಅಲ್ಲಿ ನೋಡುತ್ತೇವೆ. In John chapter 2 verse 24 and 25. ನಾವು ಯೋಹಾನ ಸುವಾರ್ತೆ 2ನೇ ಅಧ್ಯಾಯ 24 ಮತ್ತು 25ನೇ ವಚನವನ್ನು ನೋಡುವಾಗ, please read that, brother. John 2:24 and 25. ನಾವು ಯೋಹಾನ ಸುವಾರ್ತೆ 2ನೇ ಅಧ್ಯಾಯ 24 ಮತ್ತು 25ನೇ ವಚನವನ್ನು ಓದಿ. ಆದರೆ ಯೇಸು ಎಲ್ಲರನ್ನೂ ಬಲ್ಲವನಾದ್ದರಿಂದ ಅವರಿಗೆ ವಶವಾಗಲಿಲ್ಲ. ಆತನು ಪ್ರತಿ ಮನುಷ್ಯನ ಆಂತರ್ಯವನ್ನು ತಿಳಿದವನಾದ ಕಾರಣ ಯಾವ ಮನುಷ್ಯನ ವಿಷಯದಲ್ಲಿಯೂ ಆತನಿಗೆ ಸಾಕ್ಷಿ ಕೊಡಬೇಕಾದ ಅವಶ್ಯವಿರಲಿಲ್ಲ. Here we see the attributes of the omniscience, the knowledge of God, which only belongs to God. ಇಲ್ಲಿ ನಾವು ಸರ್ವಜ್ಞಾನಿ ಆದಂತ ದೇವರ ಆ ಗುಣಲಕ್ಷಣವನ್ನು ನಾವು ನೋಡುತ್ತೇವೆ. ಈ ಗುಣ ದೇವರಿಗೆ ಮಾತ್ರ ಇರುವಂತಹ ಗುಣ, ಅದು ಸರ್ವಜ್ಞಾನತ್ವ. Jesus knew what was in every man. ಕ್ರಿಸ್ತನಿಗೆ ಗೊತ್ತಿತ್ತು ಎಲ್ಲರ ಹೃದಯಗಳಲ್ಲಿ, ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲಿ ಏನು ಅಡಗಿದೆ ಎಂಬುದಾಗಿ. We saw the omnipotence, we saw the omniscience, sarvashaktanu, sarvajnani.
ನಾವು ಸರ್ವಶಕ್ತನು ಮತ್ತು ಸರ್ವಜ್ಞಾನಗಳನ್ನು ನೋಡಿಕೊಂಡೆವು. In John 1:48 and 49, ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 48 ಮತ್ತು 49ನೇ ವಚನಗಳಿಗೆ ನಾವು ಬರುವಾಗ, when we read about the omnipresence of the Lord, ಅಲ್ಲಿ ನಾವು ಕರ್ತನ ಆ ಸರ್ವವ್ಯಾಪತ್ವದ ಕುರಿತಾಗಿ ನಾವು ನೋಡುತ್ತೇವೆ. And he said to Nathanael that he knew him, that I saw you when you were under the tree. So Jesus, everywhere his presence was there. ಇಲ್ಲಿ ನಾವು ನೋಡುವಾಗ 48 ಮತ್ತು 49ನೇ ವಚನ, ಯೋಹಾನ ಸುವಾರ್ತೆ 1ನೇ ಅಧ್ಯಾಯ, ಅಲ್ಲಿ ನತಾನಯೇಲನ ಕುರಿತಾಗಿ ಹೇಳುವಾಗ, ನೀನು ಆ ಅಂಜೂರದ ಮರದ ಕೆಳಗೆ ಪ್ರಾರ್ಥನೆ ಇದ್ದಾಗಲೇ ನಿನ್ನನ್ನು ಬಲ್ಲೆನು ಎಂಬುದಾಗಿ, I have seen you, I have known you. ನಾನು ನಿನ್ನನ್ನು ನೋಡಿದ್ದೇನೆ, ನಿನ್ನನ್ನು ಬಲ್ಲೆನು ಎಂಬುದಾಗಿ ಹೇಳುವಾಗ, ಯೇಸು ಕ್ರಿಸ್ತನು ಆತನು ಸರ್ವಜ್ಞಾನಿ ಆಗಿದ್ದಾನೆ, ಎಲ್ಲವನ್ನು ಬಲ್ಲಂತವನು ಎಂಬುದಾಗಿ ಇದು ತಿಳಿಸುತ್ತದೆ. So ಸರ್ವಶಕ್ತನು, ಸರ್ವಜ್ಞಾನಿ, ಸರ್ವವ್ಯಾಪಿ. ಸರ್ವಶಕ್ತನು, ಸರ್ವಜ್ಞಾನಿ. Even though he was limited in a human body, his presence and his knowledge was same as God. ಆತನು ಆ ಮನುಷ್ಯನ ಶರೀರದಲ್ಲಿ ಆತನು ಸೀಮಿತವಾಗಿದ್ದರೂ ಕೂಡ ಆತನ ಶಕ್ತಿ, ಜ್ಞಾನ ಮತ್ತು ಆತನ ತಿಳುವಳಿಕೆ ದೇವರಿಗೆ ಸರಿ ಸಮಾನವಾಗಿತ್ತು. Another thing is his immutability. Immutability means unchangedness. ಆ ಇನ್ನೊಂದು ಸ್ವಭಾವದ ಕುರಿತಾಗಿ ನಾವು ನೋಡುವಾಗ, ಆತನು ಬದಲಾಗದಂತವನು. We already looked at Hebrews 13:8. Jesus is the same yesterday, today and forever. ನಾವು ಈಗಾಗಲೇ ಇಬ್ರಿಯದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 8ನೇ ವಚನವನ್ನು ನಾವು ನೋಡಿಕೊಟ್ಟೆವು. ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ನಿರಂತರವೂ ಏಕರೀತಿಯಾಗಿದ್ದಾನೆ. John 5:26 says that he is the life giver. In him was life. ಯೋಹಾನ 5ನೇ ಅಧ್ಯಾಯ 28ನೇ ವಚನವು ಈ ರೀತಿ ಹೇಳುತ್ತದೆ, ಆತನಲ್ಲಿ ಜೀವವಿತ್ತು, ಅಥವಾ ಆತನೇ ಜೀವ ಕೊಡುವ ಆತನು. The life is in him. ಆತನಲ್ಲೇ ಜೀವವಿತ್ತು. Then we see that Jesus performed acts which only God can do. ಮತ್ತು ನಂತರ ನಾವು ನೋಡುವಾಗ ಯೇಸು ಕ್ರಿಸ್ತನು ಮಾಡಿದಂತ ಕೃತ್ಯಗಳು ಅದು ದೇವರು ಮಾತ್ರ ಮಾಡಲಿಕ್ಕೆ ಸಾಧ್ಯವಾದ ಕೃತ್ಯಗಳನ್ನ ಆತನು ಮಾಡಿದನು. In Mark chapter 6:47-51, ನಾವು ಮಾರ್ಕನ ಸುವಾರ್ತೆ 6ನೇ ಅಧ್ಯಾಯ 47ನೇ ವಚನದಲ್ಲಿ ನೋಡುವಾಗ, Jesus transcended natural law by walking on water. ಯೇಸು ಕ್ರಿಸ್ತನು ಆತನು ನೀರಿನ ಮೇಲೆ ನಡೆಯುವುದರ ಮೂಲಕ ಆ ಸ್ವಾಭಾವಿಕವಾಗಿ ಎಲ್ಲಾ ಸೂತ್ರಗಳನ್ನು ಆತನು ಮುರಿದನು. In John chapter 9 verse 1-7, ಯೋಹಾನ ಸುವಾರ್ತೆ 9ನೇ ಅಧ್ಯಾಯ 1-7ನೇ ವಚನಗಳಲ್ಲಿ ನಾವು ನೋಡುವಾಗ, Jesus restored sight to a man born blind. ಹುಟ್ಟು ಕುರುಡನಾಗಿ ಹುಟ್ಟಿದಂತ ಮನುಷ್ಯನಿಗೆ ಯೇಸು ಕ್ರಿಸ್ತನು ದೃಷ್ಟಿಯನ್ನ ಕೊಡುವುದನ್ನು ನಾವು ನೋಡುತ್ತೇವೆ. Look at what that man said afterwards to the Jewish people who were questioning him in verse 32. ನಾವು 32ನೇ ವಚನಕ್ಕೆ ಬರುವಾಗ, ಅದೇ ಅಧ್ಯಾಯದ 32ನೇ ವಚನದಲ್ಲಿ ಆ ಕಣ್ಣನ್ನ ಹೊಂದಿದ ವ್ಯಕ್ತಿಯು ಆತನ್ನ ಪ್ರಶ್ನೆ ಮಾಡಿದಂತೆ ಯಹೂದ್ಯರಿಗೆ ಏನು ಉತ್ತರವನ್ನ ಕೊಟ್ಟನು ಅಲ್ಲಿ ನಾವು ನೋಡೋಣ. Verse 32, chapter 9 of John, verse 32. ಯೋಹಾನ 9ನೇ ಅಧ್ಯಾಯ 32ನೇ ವಚನ, ಹುಟ್ಟು ಕುರುಡನಿಗೆ ಯಾರಾದರೂ ಕಣ್ಣು ಕೊಟ್ಟ ಸಂಗತಿಯನ್ನು ಲೋಕಾದಿಯಿಂದ ಒಬ್ಬನೂ ಕೇಳಿದ್ದಿಲ್ಲ. So giving sight to man, not a cataracts operation, but a sight to a man who never had an eyeball. ಒಬ್ಬ ಮನುಷ್ಯನಿಗೆ ದೃಷ್ಟಿಯನ್ನು ಕೊಡುವುದು ಅಂದರೆ ಆ ಪೊರೆ ಇರುವಂತ ಆ ಒಂದು ಆಪರೇಷನ್ ಮಾಡಿಸ್ತೇವಲ್ಲ ಅದಲ್ಲ, ಬದಲಾಗಿ ಹುಟ್ಟಿದಾಗಲೇ ಕಣ್ಣಿಲ್ಲದಂತಹ ಒಬ್ಬ ಮನುಷ್ಯನಿಗೆ ಕಣ್ಣು ಕೊಡುವಂತದ್ದು. That was one of the greatest miracles Jesus did. ಅದು ಯೇಸು ಕ್ರಿಸ್ತನು ಮಾಡಿದಂತಹ ಒಂದು ಅತ್ಯದ್ಭುತವಾದಂತಹ ಕಾರ್ಯವಾಗಿತ್ತು. Even this man is saying, from the beginning of the world, nobody has given sight to a man born blind.
ಈ ಮನುಷ್ಯನು ಕೂಡ ಹೇಳುತ್ತಿದ್ದಾನೆ, ಲೋಕಾದಿಯಿಂದಲೂ ಹುಟ್ಟು ಕುರುಡನಿಗೆ ಕಣ್ಣು ಕೊಟ್ಟದ್ದನ್ನ ಯಾರೂ ಎಂದೂ ಕೇಳಿಲ್ಲ ಎಂಬುದಾಗಿ. Another thing is Jesus forgave sins that only God can do. ಮತ್ತು ಇನ್ನೊಂದು ಕೆಲಸ ಯೇಸು ಕ್ರಿಸ್ತನು ಮಾಡಿದಂತ ಕಾರ್ಯ ಏನೆಂದರೆ, ದೇವರು ಮಾತ್ರ ಕ್ಷಮಿಸಬಹುದಾದಂತಹ ಪಾಪಗಳನ್ನು ಆತನು ಕ್ಷಮಿಸಿದನು. We read that in Matthew 9. ನಾವು ಅದನ್ನ ಮತ್ತಾಯ 9ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. We are looking at the deeds, the work that Jesus Christ did. ನಾವು ಯೇಸು ಕ್ರಿಸ್ತನ ಕಾರ್ಯಗಳನ್ನ ನಾವು ನೋಡಿಕೊಳ್ಳುತ್ತಿದ್ದೇವೆ. Jesus raised the dead. ಕ್ರಿಸ್ತನು ಸತ್ತವರನ್ನ ಎಬ್ಬಿಸಿದನು. In the case of Jairus' daughter, she was about to die. ಯಾಯೀರನ ಮಗಳ ಕುರಿತಾಗಿ ನಾವು ನೋಡುವಾಗ ಅವಳು ಇನ್ನೇನು ಸಾಯುವ ಹಾಗಿದ್ದಳು. And then in the story of the widow's son in Nain, the city of Nain, ನಾಯಿನ ಎಂಬಂತ ಊರಿನಲ್ಲಿ ಆ ವಿಧವೆಯ ಮಗನು ಸತ್ತು ಹೋಗಿದ್ದಾಗಲೂ ಕೂಡ he was on the way, he's already dead, he was on the way to the cemetery. ಆತನು ಈಗಾಗಲೇ ಸತ್ತು ಹೋಗಿ ಆತನನ್ನ ಸಮಾಧಿಗೆ ಹೊತ್ತುಕೊಂಡು ಹೋಗುತ್ತಿದ್ದರು. And in the third case of Lazarus, he was dead and he was buried for 4 days. ಮತ್ತು ಮೂರನೇ ಪ್ರಕರಣವನ್ನ ನಾವು ನೋಡುವಾಗ ಲಾಜರನ ಆ ಒಂದು ಪ್ರಕರಣದಲ್ಲಿ ಆತನು ಸತ್ತು ಈಗಾಗಲೇ ಸಮಾಧಿಯಲ್ಲಿ ಇಡಲ್ಪಟ್ಟು 3 ದಿನವಾಗಿತ್ತು. 4 days. 4 ದಿನ ಆಗಿತ್ತು. So he raised someone who was about to die. ಆದ್ದರಿಂದ ಯೇಸು ಕ್ರಿಸ್ತನು ಇನ್ನೇನೋ ಸಾಯುವ ಹಾಗಿದ್ದಂತಹ ಹುಡುಗಿಯನ್ನ ಬದುಕಿಸಿದನು. He raised the one who died. ಈಗ ತಾನೇ ಸತ್ತು ಹೋಗಿದ್ದಂತಹ ಆ ವಿಧವೆಯ ಮಗನನ್ನ ಎಬ್ಬಿಸಿದನು. He raised the man who was dead and buried for 4 days. ಮತ್ತು ಈಗಾಗಲೇ ಸತ್ತು ಹೂಣಲ್ಪಟ್ಟು 4 ದಿನವಾಗಿದ್ದಂತಹ ಮನುಷ್ಯನನ್ನು ಕೂಡ ಆತನು ಎಬ್ಬಿಸಿದನು. Jesus raised the dead at different stage. ಯೇಸು ಕ್ರಿಸ್ತನು ಬೇರೆ ಬೇರೆ ಹಂತಗಳಲ್ಲಿ ಸತ್ತವರನ್ನ ಬದುಕಿಸಿದನು. And next thing is Jesus was involved in the creation and sustaining of all things. ಮತ್ತು ಇನ್ನೊಂದು ಪ್ರಾಮುಖ್ಯವಾದ ಸಂಗತಿ ಎಂದರೆ ಯೇಸು ಕ್ರಿಸ್ತನ ಸೃಷ್ಟಿ ಕಾರ್ಯದಲ್ಲಿಯೂ ಮತ್ತು ಆ ಸೃಷ್ಟಿಯನ್ನ ಕಾಪಾಡುವುದರಲ್ಲಿಯೂ ಆತನು ಒಳಗೊಂಡಿದ್ದಾನೆ. John 1:3, John's Gospel 1:3 says, him all things were created. There is nothing that was not created by him. ನಾವು ಯೋಹಾನ 1ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡುವಾಗ ಆತನಿಂದಲೇ ಎಲ್ಲವೂ ಸೃಷ್ಟಿಸಲ್ಪಟ್ಟಿತು, ಆತನಿಲ್ಲದೆ ಯಾವುದೂ ಸೃಷ್ಟಿಸಲ್ಪಡಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. Colossians 1:16 and 17, everything was created by him, for him and through him. ನಾವು ಕೊಲೊಸ್ಸೆ 1ನೇ ಅಧ್ಯಾಯ 16 ಮತ್ತು 17ನೇ ವಚನದಲ್ಲಿ ನಾವು ನೋಡುವಾಗ ಎಲ್ಲಾ ಸೃಷ್ಟಿಯು ಆತನಿಗಾಗಿಯೇ, ಆತನಿಂದಲೇ, ಆತನಿಗೋಸ್ಕರವೇ ಸೃಷ್ಟಿಸಲ್ಪಟ್ಟಿತು ಎಂಬುದಾಗಿ ನಾವು ನೋಡುತ್ತೇವೆ. So under the third point, we were looking at his divine nature and his work that only God can do. ಮೂರನೇ ಒಂದು ಪಾಯಿಂಟ್ ಅಡಿಯಲ್ಲಿ ಯೇಸು ಕ್ರಿಸ್ತನ ದೈವತ್ವ ಮತ್ತು ಆತನ ಕಾರ್ಯಗಳು, ದೇವರು ಮಾತ್ರ ಮಾಡಬಹುದಾದಂತ ಕಾರ್ಯಗಳ ಅಡಿಯಲ್ಲಿ ಇದೆಲ್ಲವನ್ನ ನೋಡುತ್ತಿದ್ದೇವೆ. Under point number 4, ಆ ಒಂದು 4ನೆಯ ಅಂಶದ ಅಡಿಯಲ್ಲಿ we see his names and his titles. ಆತನ ಹೆಸರುಗಳು ಮತ್ತು ಆತನ ಬಿರುದುಗಳನ್ನು ನಾವು ನೋಡುತ್ತೇವೆ. These points very clearly to his deity. ಈ ಎಲ್ಲಾ ಹೆಸರುಗಳು ಆತನ ದೈವತ್ವವನ್ನ ಸ್ಪಷ್ಟವಾಗಿ. We see him named Jesus because he is the one who is going to save his people from their sin. ಆತನ ಹೆಸರು ಯೇಸು ಎಂಬುದಾಗಿ ಹೇಳುವಾಗ ತನ್ನ ಜನರನ್ನ ಅವರ ಪಾಪಗಳಿಂದ ಬಿಡಿಸುವವನು ಎಂಬುದಾಗಿ ನಾವು ಅದರ ಅರ್ಥ. Matthew 1:21. ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನ.
Bible is very clear that only God can save. ಸತ್ಯವೇದವು ಸ್ಪಷ್ಟವಾಗಿ ಹೇಳುತ್ತದೆ, ದೇವರು ಮಾತ್ರ ರಕ್ಷಿಸಲಿಕ್ಕೆ ಸಾಧ್ಯ. In the book of Isaiah, many places the Lord God Jehovah is telling, I am the Savior. There's no one beside me. ಮತ್ತು ಯೆಶಾಯನ ಗ್ರಂಥದಲ್ಲಿ ನಾವು ನೋಡುವಾಗ ಅನೇಕ ಕಡೆಗಳಲ್ಲಿ ಯೆಹೋವ ದೇವರು ಹೇಳುತ್ತಿದ್ದಾನೆ, ನಾನೇ ದೇವರು, ನನ್ನ ಹೊರತು ಬೇರೆ ದೇವರಿಲ್ಲ, ಬೇರೆ ರಕ್ಷಕನೂ ಇಲ್ಲ, ಬೇರೆ ರಕ್ಷಕನೂ ಇಲ್ಲ. But Jesus Christ is the very name Jesus means is the Savior. Yehoshua, God is the Savior. And Kannadalli even better, ನಮ್ಮನ್ನು ರಕ್ಷಿಸಿ ಕಾಪಾಡುವವನು, ಕಾಯುವವನು ಅಲ್ಲ. So the beautiful about his saving and his keeping capacity as a Savior. ಆತನ ಹೆಸರನ್ನು ನಾವು ನೋಡುವಾಗ ಆತನ ಹೆಸರು ಯೇಸು ಕ್ರಿಸ್ತನು, ಯೆಹೋಶುವ ಎಂಬುದಾಗಿ ಹೇಳುವಾಗ ನಮ್ಮನ್ನ ಕಾಯುವಂತ ದೇವರು ಎಂಬುದಾಗಿ ಕನ್ನಡದಲ್ಲಿ ಇನ್ನೂ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಯೇಸು ಎಂದರೆ ತನ್ನ ಜನರನ್ನ ಬಿಡಿಸಿ ಕಾಯುವವನು ಎಂಬುದಾಗಿ. Another name is Emmanuel. ಇನ್ನೊಂದು ಹೆಸರು ಇಮ್ಮಾನುವೇಲ್ ಎಂಬುದಾಗಿ. Matthew 1:23. ಮತ್ತಾಯ 1ನೇ ಅಧ್ಯಾಯ 23ನೇ ವಚನ. It cannot be any clearer. Emmanuel means God with us. ಅದು ಇನ್ನೂ ಹೆಚ್ಚು ಸ್ಪಷ್ಟವಾಗಿ ಹೇಳಬಹುದಾದರೆ ಇಮ್ಮಾನುವೇಲ್ ಎಂದರೆ ದೇವರು ನಮ್ಮ ಕೂಡ ಇದ್ದಾನೆ. Then Christ is another name, anointed one, Messiah. ಯೇಸು ಕ್ರಿಸ್ತನಿಗೆ ಇರುವಂತ ಇನ್ನೊಂದು ಹೆಸರು ಕ್ರಿಸ್ತನು, ಅಂದರೆ ಅಭಿಷಿಕ್ತನು ಅಥವಾ ಮೆಸ್ಸನು ಎಂಬುದಾಗಿ. In Matthew 16:16 we saw in the beginning Peter making that confession, thou art the Christ. ನಾವು ಮತ್ತಾಯ 16ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡಿಕೊಂಡೆವು, ಆ ಪೇತ್ರನು ಮಾಡುವಂತ ಅರಿಕೆ, ನೀನೇ ಬರಬೇಕಾದ ಕ್ರಿಸ್ತನು. So Jesus, ಆದ್ದರಿಂದ ಯೇಸು ಕ್ರಿಸ್ತನು, ಯೇಸು ಇಮ್ಮಾನುವೇಲ್, ಕ್ರಿಸ್ತನು. And then we see Jehovah, I am, in the very name I am that I am, that is claiming him to be Jehovah. ಯೆಹೋವ ಎಂಬಂತ ಹೆಸರು ಅಂದರೆ ಇರುವಾತನು, ನಾನು ಇರುವಾತನಾಗಿದ್ದೇನೆ ಎಂಬುದಾಗಿ ಹೇಳುವಾಗ ಆತನೇ ದೇವರು ಎಂಬುದಾಗಿ ಹೇಳುತ್ತಿದ್ದಾನೆ. In John 8:58 we see that. ನಾವು ಯೋಹಾನನ ಸುವಾರ್ತೆ 8ನೇ ಅಧ್ಯಾಯ ವಚನದಲ್ಲಿ ಅದನ್ನು ನಾವು ನೋಡುತ್ತೇವೆ. That is same as what God revealed to Moses in Exodus 3:4. ನಾವು ಅರಣ್ಯ ಕಾಂಡ ಪುಸ್ತಕದಲ್ಲಿ 3ನೇ ಅಧ್ಯಾಯ 4ನೇ ವಚನದಲ್ಲಿ ದೇವರು ಮೋಶೆಗೆ ಯಾವ ರೀತಿ ತನ್ನನ್ನು ಪ್ರಕಟಿಸಿಕೊಂಡನೋ ಅದೇ ಸತ್ಯಾಂಶವನ್ನ ಯೇಸು ಕ್ರಿಸ್ತನು ಯೋಹಾನನ ಸುವಾರ್ತೆ 8ನೇ ಅಧ್ಯಾಯ 58ನೇ ವಚನದಲ್ಲಿ ಹೇಳುತ್ತಿದ್ದಾನೆ. Exodus 3:14. ಅರಣ್ಯ ಕಾಂಡ 3ನೇ ಅಧ್ಯಾಯ 14ನೇ ವಚನ. ವಿಮೋಚನಾ ಕಾಂಡ, ಎಕ್ಸಡಸ್ ವಿಮೋಚನಾ ಕಾಂಡ. ವಿಮೋಚನಾ ಕಾಂಡ 3ನೇ ಅಧ್ಯಾಯ 14ನೇ ವಚನ. So the same name Jehovah, the same I am is used by the Lord Jesus Christ. ಯೆಹೋವನು ಅಥವಾ ನಾನು ಇರುವಾತನು ಆಗಿದ್ದೇನೆ ಎಂಬಂತ ಹೆಸರನ್ನ ಯೇಸು ಕ್ರಿಸ್ತನು ಕೂಡ ಆತನು ಉಪಯೋಗಿಸಿದ್ದಾನೆ. Then Adonai, we have looked at it under God's name earlier. Adonai, that is equal, the equality of him as Lord, ಕರ್ತನು. ನಾವು ಇನ್ನೊಂದು ಹೆಸರನ್ನ ನಾವು ನೋಡುವಾಗ ದೇವರಿಗಿರುವಂತಹ ಹೆಸರುಗಳ ಅಡಿಯಲ್ಲಿ ನಾವು ನೋಡಿಕೊಂಡೆವು ಅಡೋನಾಯ್ ಎಂಬುದಾಗಿ. ಅದರ ಅರ್ಥ ಕರ್ತನು ಅಥವಾ ನಾನೇ ಎಲ್ಲದಕ್ಕೂ ಕಾರ್ಯಕರ್ತನು ಎಂಬುದಾಗಿ ಆಗುತ್ತದೆ. Another name is God, 2 Peter 1:1. ಇನ್ನೊಂದು ಹೆಸರು ಈ ದೇವರು ಎಂಬುದಾಗಿ 2 ಪೇತ್ರ 1ನೇ ಅಧ್ಯಾಯ 1ನೇ ವಚನ. ಯೇಸು ಕ್ರಿಸ್ತನ ದಾಸನು ಅಪೊಸ್ತಲನೂ ಆಗಿರುವ ಸಿಮೆಯೋನ ಪೇತ್ರನು ನಮ್ಮ ದೇವರ ಮತ್ತು ರಕ್ಷಕನಾದ ಯೇಸು ಕ್ರಿಸ್ತನ ನೀತಿಯಿಂದ ನಮ್ಮೊಂದಿಗೆ ಅಮೂಲ್ಯವಾದ ನಂಬಿಕೆಯನ್ನು ಹೊಂದಿದವರಿಗೆ ಬರೆಯುವುದೇನೆಂದರೆ, ನಮ್ಮ ದೇವರಾದ ಯೇಸು ಕ್ರಿಸ್ತನು, ನಮ್ಮ ದೇವರ ಮತ್ತು ರಕ್ಷಕನಾದ ಯೇಸು ಕ್ರಿಸ್ತನ. That is the name Elohim or the creator God. ಇಲ್ಲಿ ಉಪಯೋಗಿಸಿರುವಂತಹ ಪದ ಏನೆಂದರೆ ಎಲೋಹಿಮ್ ಎಂಬುದಾಗಿ ಇಬ್ರಿಯ ಭಾಷೆಯಲ್ಲಿ, ಗ್ರೀಕ್ ಭಾಷೆಯಲ್ಲಿ, ಅಂದರೆ ದೇವರು, ಸರ್ವಶಕ್ತನಾದ ದೇವರು ಎಂಬುದಾಗಿ, ಸೃಷ್ಟಿಕರ್ತನಾದ ದೇವರು. Another name is Son of God. ಮತ್ತು ಮೂರನೆಯ ಆತನ ಹೆಸರು ದೇವರ ಮಗನು ಅಥವಾ ದೇವಕುಮಾರನು. This title describes the eternal relationship of Jesus to the Father.
ದೇವಕುಮಾರನು ಎಂಬಂತ ಈ ಹೆಸರು ಯೇಸು ಕ್ರಿಸ್ತನ ನಿರಂತರವಾದಂತ ಸಂಬಂಧ ದೇವರೊಟ್ಟಿಗೆ, ತಂದೆಯಾದ ದೇವರೊಟ್ಟಿಗೆ ಏನಾಗಿದೆ ಎಂಬುದನ್ನು ಸೂಚಿಸುತ್ತದೆ. It does not imply that at some time in history Jesus Christ was born to the God, not like that. It shows the eternal relationship the Son has with the Father. ದೇವಕುಮಾರನು ಎಂಬುದಾಗಿ ಹೇಳುವಾಗ ಇತಿಹಾಸದಲ್ಲಿ ಎಲ್ಲೋ ದೇವರಿಗೆ ಹುಟ್ಟಿದನು ಯೇಸು ಕ್ರಿಸ್ತನು ಎಂಬುದಾಗಿ ಅದರ ಅರ್ಥವಲ್ಲ, ಬದಲಾಗಿ ಅದು ನಿರಂತರಕ್ಕೂ ಯೇಸು ಕ್ರಿಸ್ತನಿಗೆ ತಂದೆಯಾದ ದೇವರೊಟ್ಟಿಗೆ ಇರುವಂತಹ ಸಂಬಂಧವನ್ನ ಸೂಚಿಸುತ್ತದೆ. When we say Son of God, ಕುಮಾರನು ಎಂಬುದಾಗಿ ಹೇಳುವಾಗ the better understanding is God the Son. ಅದನ್ನ ಇನ್ನೂ ಉತ್ತಮವಾಗಿ ಅರ್ಥ ಮಾಡಿಕೊಳ್ಳಬಹುದಾದರೆ ಮಗನಾದ ದೇವರು ಎಂಬುದಾಗಿ ಹೇಳಬಹುದು. It is the title of him who is the heir of everything that God is. ಆತನಿಗೆ ಕೊಡಲ್ಪಟ್ಟಂತಹ ಒಂದು ಶೀರ್ಷಿಕೆ ಅಥವಾ ಹೆಸರು ಅದಾಗಿದೆ ಅಷ್ಟೇ. ಅಂದರೆ ಎಲ್ಲದಕ್ಕೂ, ದೇವರ ಸೃಷ್ಟಿಯಲ್ಲಿರುವ ಎಲ್ಲದಕ್ಕೂ ಆತನೇ ಉನ್ನತನು ಅಥವಾ ಶಿರಸ್ಸಾಗಿದ್ದಾನೆ ಎಂಬುದು ಅದರ ಅರ್ಥ. See, one thing we need to understand, when Jesus told the Jews that I am the Son of God, ನಾವು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕೇನೆಂದರೆ, ಯೇಸು ಕ್ರಿಸ್ತನು ಯಹೂದ್ಯರಿಗೆ ನಾನೇ ದೇವರ ಮಗನಾಗಿದ್ದೇನೆ ಎಂಬುದಾಗಿ ಹೇಳಿದಾಗ how did they understand that? ಅದನ್ನು ಅವರು ಹೇಗೆ ಅರ್ಥ ಮಾಡಿಕೊಂಡರು? John's Gospel 10, chapter 10, verse 36. ನಾವು ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 36ನೇ ವಚನದಲ್ಲಿ ನಾವು ನೋಡಿಕೊಳ್ಳೋಣ. ಆತನು ಹೇಳಿರುವಲ್ಲಿ ತಂದೆಯು ಪ್ರತಿಷ್ಠೆ ಮಾಡಿ ಲೋಕಕ್ಕೆ ಕಳುಹಿಸಿ ಕೊಟ್ಟವನಾದ ನಾನು ದೇವರ ಮಗನಾಗಿದ್ದೇನೆಂದು ಹೇಳಿದ್ದಕ್ಕೆ ನೀನು ದೇವದೂಷಣೆ ಮಾಡುತ್ತೀ ಅನ್ನುತ್ತೀರೋ? The Jews understood that he was claiming to be God. ಯಹೂದ್ಯರು ಆತನು ತನ್ನನ್ನೇ ದೇವರು ಎಂಬುದಾಗಿ ಹೇಳಿಕೊಳ್ಳುತ್ತಿದ್ದಾನೆ ಎಂಬುದಾಗಿ ಅರ್ಥ ಮಾಡಿಕೊಂಡರು. Otherwise, look at same chapter, verse 31 to 33. ಅದೇ ಅಧ್ಯಾಯದ 31ರಿಂದ 33ನೇ ವಚನಗಳನ್ನ ನಾವು ನೋಡಿಕೊಳ್ಳೋಣ. ಯಹೂದ್ಯರು ಆತನನ್ನು ಹೊಡೆದು ಕೊಲ್ಲಬೇಕೆಂದು ತಿರುಗಿ ಕಲ್ಲುಗಳನ್ನ ತೆಗೆದುಕೊಂಡು ಬರಲು ಯೇಸು ಅವರನ್ನು, ತಂದೆಯ ಕಡೆಯಿಂದ ಅನೇಕ ಒಳ್ಳೆ ಕ್ರಿಯೆಗಳನ್ನು ನಿಮಗೆ ತೋರಿಸಿದೆನು, ಅವುಗಳಲ್ಲಿ ಯಾವ ಕ್ರಿಯೆಯ ದೆಸೆಯ ಮೇಲೆ ಕಲ್ಲೆಸೆಯುತ್ತೀರಿ ಎಂದು ಕೇಳಿದ್ದಕ್ಕೆ ಯಹೂದ್ಯರು, ನಾವು ನಿನ್ನ ಮೇಲೆ ಕಲ್ಲೆಸೆಯುವುದು ಒಳ್ಳೆ ಕಾರ್ಯದ ದೆಸೆಯಿಂದಲ್ಲ, ದೇವದೂಷಣೆಯ ದೆಸೆಯಿಂದಲೂ, ನೀನು ಮನುಷ್ಯನಾಗಿದ್ದು ನಿನ್ನನ್ನು ನೀನೇ ದೇವರನ್ನಾಗಿ ಮಾಡಿಕೊಳ್ಳುವುದರ ದೆಸೆಯಿಂದಲೂ ನಿನ್ನ ಮೇಲೆ ಕಲ್ಲೆಸೆಯುವೆವು ಎಂದರು. Look at that, amazing. They understood that Jesus was claiming to be equal with the Father. He was equal to God, the Son of that name, Son of God. ಇಲ್ಲಿ ಎಷ್ಟು ಅದ್ಭುತವಾಗಿದೆ ನೋಡಿರಿ. ಯಹೂದ್ಯರು ಅರ್ಥ ಮಾಡಿಕೊಂಡರು ಏನೆಂದರೆ, ಆತನು ತನ್ನನ್ನೇ ತಾನು ದೇವರಿಗೆ ಸರಿಸಮಾನ ಮಾಡಿಕೊಳ್ಳುತ್ತಿದ್ದಾನೆ ಅಥವಾ ತಾನೇ ದೇವರು ಎಂಬುದಾಗಿ ಹೇಳಿಕೊಳ್ಳುತ್ತಿದ್ದಾನೆ ಎಂಬುದಾಗಿ ಅರ್ಥ ಮಾಡಿಕೊಂಡರು. So when people ask you, where did Jesus say I am God? ಆದ್ದರಿಂದ ಜನರು ನಿಮಗೆ ಪ್ರಶ್ನೆ ಮಾಡುವಾಗ ಎಲ್ಲಿ ಯೇಸು ಕ್ರಿಸ್ತನು ನಾನು ದೇವರಾಗಿದ್ದೇನೆ ಎಂಬುದಾಗಿ ಹೇಳಿದನು ಎಂದರೆ, even though such a statement is not there, there is more than enough evidence to show that Jesus Christ is none other than God. ಆತನು ಆ ರೀತಿ ಸ್ಪಷ್ಟವಾಗಿ ನೇರವಾಗಿ ಎಲ್ಲೂ ಹೇಳದೆ ಹೋದರೂ ಅನೇಕ ಸಾಕ್ಷ್ಯಾಧಾರಗಳ ಮೂಲಕ ನಮಗೆ ಸ್ಪಷ್ಟವಾಗುತ್ತದೆ ಏನೆಂದರೆ ಯೇಸು ಕ್ರಿಸ್ತನೇ ದೇವರ ಮಗನಾಗಿದ್ದಾನೆ ಎಂಬುದಾಗಿ. Another one of Jesus' name is the Son of Man. ಕ್ರಿಸ್ತನ ಇನ್ನೊಂದು ಹೆಸರು ಏನೆಂದರೆ ಮನುಷ್ಯ ಕುಮಾರನು. That is a favorite title. Many times Jesus used that. ಯೇಸು ಕ್ರಿಸ್ತನಿಗೆ ಅತ್ಯಂತ ಪ್ರಸಿದ್ಧವಾದಂತ ಅಥವಾ ಇಷ್ಟವಾದಂತ ಹೆಸರು ಇದಾಗಿತ್ತು. ಯೇಸು ಕ್ರಿಸ್ತನು ಅನೇಕ ಸಾರಿ ಇದನ್ನು ಉಪಯೋಗಿಸಿದನು. That Son of Man is also a claim to be God. ಆ ಮನುಷ್ಯ ಕುಮಾರನು ಎಂಬುದಾಗಿ ಹೇಳುವಾಗ ಅದರ ಅರ್ಥ ಕೂಡ ದೇವರಾಗಿದ್ದಾನೆ ಎಂಬುದಾಗಿ ಅರ್ಥವಾಗುತ್ತದೆ. In other words, he was the real man, the perfect man. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಆತನೇ ನಿಜವಾದಂತ ಮನುಷ್ಯನಾಗಿದ್ದನು ಅಥವಾ ಪರಿಪೂರ್ಣವಾದ ಮನುಷ್ಯನು ಆತನೇ. Another name that was given to him was the last Adam. ಆತನಿಗೆ ಕೊಡಲ್ಪಟ್ಟಂತ ಇನ್ನೊಂದು ಹೆಸರು ಕಡೆಯ ಆದಾಮನು. Jesus as a man was all that Adam was not. ಯೇಸು ಕ್ರಿಸ್ತನು
ಆದಾಮನು ಮನುಷ್ಯನಾಗಿ ಏನಾಗಲಿಕ್ಕೆ ಸಾಧ್ಯವಾಗಲಿಲ್ಲವೋ ಅದೆಲ್ಲವೂ ಆತನೇ ಆಗಿದ್ದನು. Son of Man is a title that links him to the kingship. ಮನುಷ್ಯ ಕುಮಾರನು ಎಂಬಂತ ಈ ಒಂದು ಹೆಸರು ಆತನ ಆ ಒಂದು ರಾಜತ್ವವನ್ನ ಸೂಚಿಸುತ್ತದೆ. Look at Daniel chapter 7 verse 13 and 14. ನಾವು ದಾನಿಯೇಲನ ಗ್ರಂಥ 7ನೇ ಅಧ್ಯಾಯ 13 ಮತ್ತು 14ನೇ ವಚನವನ್ನ ನಾವು ನೋಡಿಕೊಳ್ಳೋಣ. Daniel chapter 7 13 and 14. ದಾನಿಯೇಲ 7ನೇ ಅಧ್ಯಾಯ 13 ಮತ್ತು 14ನೇ ವಚನ. Daniel chapter 7 verse 13 and 14. ದಾನಿಯೇಲ 7ನೇ ಅಧ್ಯಾಯ 14 ಮತ್ತು 13 and 14. 13 ಮತ್ತು 14ನೇ ವಚನ. ನಾನು ಕಂಡ ರಾತ್ರಿಯ ಕನಸಿನಲ್ಲಿ ಇಗೋ, ಮನುಷ್ಯ ಕುಮಾರನಂತಿರುವವನು ಆಕಾಶದ ಮೇಘಗಳೊಂದಿಗೆ ಬಂದು ಆ ಮಹಾ ವೃದ್ಧನನ್ನು ಸಮೀಪಿಸಿದನು. ಅವನನ್ನು ಆತನ ಸನ್ನಿಧಿಗೆ ತಂದರು. ಸಕಲ ಜನಾಂಗ ಕುಲ ಭಾಷೆಗಳವರು ಅವನನ್ನು ಸೇವಿಸಲೆಂದು ಅವನಿಗೆ ದೊರೆತನವು ಘನತೆಯು ರಾಜ್ಯವೂ ಕೊಡೋಣವಾದವು. ಅವನ ಆಳಿಕೆಯು ಅಂತ್ಯವಿಲ್ಲದ್ದು, ಶಾಶ್ವತವಾದದ್ದು. ಅವನ ರಾಜ್ಯವು ಎಂದಿಗೂ ಅಳಿಯದು. So the Son of Man is a title for his kingship. ಮನುಷ್ಯ ಕುಮಾರನು ಎಂಬಂತ ಆ ಒಂದು ಹೆಸರು ಆತನ ರಾಜ್ಯತ್ವವನ್ನ ಅದು ಸೂಚಿಸುತ್ತದೆ. You see that in the New Testament in Matthew 19 verse 28. ಹೊಸ ಒಡಂಬಡಿಕೆಯಲ್ಲಿಯೂ ನಾವು ನೋಡುವಾಗ ಮತ್ತಾಯ 19ನೇ ಅಧ್ಯಾಯ 28ನೇ ವಚನದಲ್ಲಿ ನಾವು ಈ ರೀತಿ ನೋಡಿಕೊಳ್ಳುತ್ತೇವೆ. ಮತ್ತಾಯ 19ನೇ ಅಧ್ಯಾಯ 28ನೇ ವಚನ. ಹಾಗೆಯೇ ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕೂ ತನ್ನ Matthew 19:28. ಎಸ್ ಅಂಕಲ್. 19ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ 28ನೇ ವಚನ. ಹಾಗೆಯೇ ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡು ಕೊಡುವುದಕ್ಕೂ ಬಂದನು ಎಂದು ಹೇಳಿದನು. No, I think Matthew 19:28. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಹೊಸ ಸೃಷ್ಟಿಯಲ್ಲಿ ಮನುಷ್ಯ ಕುಮಾರನು ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕೂತುಕೊಳ್ಳುವಾಗ ನನ್ನನ್ನು ಹಿಂಬಾಲಿಸಿರುವ ನೀವು ಸಹ 12 ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾಯೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ. So here the Son of Man is clearly shown to his kingship. Sorry uncle, would you please repeat it? The Son of Man, the name Son of Man is linked, is a title given in the Old Testament in Daniel and here to his kingship. ನಾವು ಹಳೆ ಒಡಂಬಡಿಕೆಯಲ್ಲಿ ದಾನಿಯೇಲನ ಗ್ರಂಥದಲ್ಲಿ ನಾವು ನೋಡುವಾಗ ಅದು ಆತನ ರಾಜ್ಯತ್ವವನ್ನು ಸೂಚಿಸುತ್ತದೆ. ಇಲ್ಲಿಯೂ ಕೂಡ ಅದು ಆತನ ರಾಜ್ಯತ್ವವನ್ನು. Mark 10:45. ಮಾರ್ಕ 10ನೇ ಅಧ್ಯಾಯ 45ನೇ ವಚನವನ್ನು ನಾವು ನೋಡುವಾಗ that name Son of Man, ಆತ ಮನುಷ್ಯ ಕುಮಾರನು ಎಂಬಂತ ಆ ಹೆಸರು, it links to his salvation mission, why he came. Mark 10:45. 10ನೇ ಅಧ್ಯಾಯ 45ನೇ ವಚನ ಆತನ ರಕ್ಷಣೆಯ ಕಾರ್ಯದ ಕುರಿತಾಗಿ ಅದು ನಮಗೆ ತೋರಿಸಿಕೊಡುತ್ತದೆ. ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 45ನೇ ವಚನ. ಮನುಷ್ಯ ಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂದು ಹೇಳಿದನು. That name Son of Man here speaks about his salvation mission. ಇಲ್ಲಿ ಆ ಮನುಷ್ಯ ಕುಮಾರನು ಎಂಬಂತ ಹೆಸರು ಆತನ ರಕ್ಷಣೆಯ ಕಾರ್ಯದ ಮಾಡುತ್ತದೆ. ಅಂಕಲ್, ಐ ನೀಡ್ ಅ ಮೂಮೆಂಟ್ ಅಂಕಲ್, ಜಸ್ಟ್ ಮಿನಿಟ್.
Yes, uncle. One of the other name is son of David. ಆತನಿಗೆ ಕೊಡಲ್ಪಟ್ಟ ದಾವೀದ ಕುಮಾರನು. That shows his right to sit on the everlasting throne under the Davidic covenant. ದಾವೀದನ ಒಡಂಬಡಿಕೆಯಲ್ಲಿ he is the qualified one to sit on David's throne and rule forever. ದಾವೀದನೊಟ್ಟಿಗೆ ದೇವರು ಮಾಡಿಕೊಂಡ ಆ ಒಡಂಬಡಿಕೆಯಲ್ಲಿ ಆತನ ಸಿಂಹಾಸನದ ಮೇಲೆ ಕೂತುಕೊಳ್ಳಲಿಕ್ಕೆ ಯೋಗ್ಯನಾದಂಥವನು ಈತನೇ ಎಂಬುದಾಗಿ ಈ ಹೆಸರು ದಾವೀದನ ಕುಮಾರನು ಎಂಬಂತ ಹೆಸರು ಸೂಚಿಸುತ್ತದೆ. You can read that in 2 Samuel chapter 7. We are not going to turn there. 2 Samuel chapter 7. ನೀವು 2ನೇ ಸಾಮುವೇಲನ ಆ ಒಂದು ಪುಸ್ತಕ 7ನೇ ಅಧ್ಯಾಯದಲ್ಲಿ ಅದನ್ನು ನೋಡಿಕೊಳ್ಳಬಹುದು. And also in Luke chapter 1 verse 26 to 33. ಲೂಕನ 1ನೇ ಅಧ್ಯಾಯ 26ನೇ ವಚನದಿಂದ 33ನೇ ವಚನದವರೆಗೆ ನಾವು ನೋಡಿಕೊಳ್ಳಬಹುದು. So all these names of the Lord Jesus Christ reveals that he is none other than God. ಯೇಸು ಕ್ರಿಸ್ತನಿಗೆ ಕೊಡಲ್ಪಟ್ಟ ಈ ಎಲ್ಲಾ ಹೆಸರುಗಳು ಆತನು ಬೇರೆ ಯಾರೂ ಅಲ್ಲ ದೇವರು ಎಂಬುದಾಗಿ ನಮಗೆ ಸೂಚಿಸುತ್ತವೆ ಮತ್ತು ನಿರೂಪಿಸುತ್ತವೆ. Jesus, ಯೇಸು, ಇಮ್ಮಾನುವೇಲ್, Christ, ಕ್ರಿಸ್ತನು, Yahweh I am, ಯಾಹುವೆ ಅಥವಾ ಇರುವಾತನು, Lord ಕರ್ತನು, God Elohim, ಎಲೋಹಿಮ್ ಎಂಬಂತ ದೇವರ ಹೆಸರು, Son of God, ದೇವರ ಮಗನು, ದೇವಕುಮಾರನು, Son of man, ಮನುಷ್ಯ ಕುಮಾರನು, Son of David. ದಾವೀದನ ಕುಮಾರನು. All these names and titles shows that he is none other than the creator God. ಈ ಎಲ್ಲಾ ಹೆಸರುಗಳು ಆತನು ಸೃಷ್ಟಿಕರ್ತನಾದ ದೇವರೇ ಹೊರತು ಇನ್ನಾರೂ ಅಲ್ಲ ಎಂಬುದಾಗಿ ಸೂಚಿಸುತ್ತವೆ. I'm going to close it here now. What an amazing person. How blessed we are to be in Christ, to know the Lord Jesus Christ, to be saved and to become God's children through him. What a privileged people we are. ನಾನು ಇಲ್ಲಿಗೆ ನಿಲ್ಲಿಸುವಂತವನಾಗಿದ್ದೇನೆ. ನಾವು ಯೇಸು ಕ್ರಿಸ್ತನ ಕುರಿತಾಗಿ ತಿಳಿದುಕೊಳ್ಳುವುದು, ಆತನು ಯಾರಾಗಿದ್ದ ತಿಳಿದುಕೊಳ್ಳುವುದು ಎಷ್ಟು ಸೌಭಾಗ್ಯಕರವಾದುದು. ಅಷ್ಟು ಮಾತ್ರವಲ್ಲ, ನಮ್ಮನ್ನ ದೇವರು ಕ್ರಿಸ್ತನ ಮೂಲಕ ಆರಿಸಿಕೊಂಡಿದ್ದಾನೆ. ಕ್ರಿಸ್ತನ ಮೂಲಕ ನಾವು ದೇವರ ಮಕ್ಕಳಾಗಿರುವುದು ಎಂತಹ ಆಶೀರ್ವಾದದಾಯಕವಾದಂತ ಸಂಗತಿ. So the study about the person of Jesus Christ is one of the greatest pursuit you and I can have in our life. ಯೇಸು ಕ್ರಿಸ್ತನ ಆ ವ್ಯಕ್ತಿತ್ವದ ಕುರಿತಾದ ಅಧ್ಯಯನವನ್ನ ಮಾಡುವುದೇ ನಿನ್ನ ಜೀವಿತದಲ್ಲಿ ನಾವು ಹೊಂದಬಹುದಾದಂತ ಒಂದು ಪ್ರಾಮುಖ್ಯವಾದಂತಹ ಗುರಿಯಾಗಲಿಕ್ಕೆ ಸಾಧ್ಯ. That was Apostle Paul's one main aim in his life, that I may know him. ಅಪೊಸ್ತಲನಾದಂತ ಪೌಲನ ಜೀವಿತದ ಒಂದು ಗುರಿಯೂ ಕೂಡ ಅದೇ ಆಗಿತ್ತು. ಅದೇನೆಂದರೆ ಆತನನ್ನ ನಾನು ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳಬೇಕು. So like Pilate asked, what must I do with Jesus? ಪಿಲಾತನು ಕೇಳಿದ ಹಾಗೆ ಆ ಪ್ರಶ್ನೆ, ಈ ಕ್ರಿಸ್ತನನ್ನು ನಾನು ಏನು ಮಾಡಬೇಕು? Who is Jesus Christ to you? ಯೇಸು ಕ್ರಿಸ್ತನು ನಿನಗೆ ಯಾರಾಗಿದ್ದಾನೆ? That knowledge decides your destiny, your eternal destiny, to be in heaven with him or to be lost forever, based on the choice you make about who Jesus Christ is. ಆ ಒಂದು ಆತನ ಕುರಿತಾದಂತ ಈ ಜ್ಞಾನವೇ, ಈ ಒಂದು ತಿಳುವಳಿಕೆಯೇ ನೀನು ನಿರಂತರಕ್ಕೂ ಎಲ್ಲಿ ನೀನು ಜೀವಿಸುತ್ತಿ ಎಂಬುದನ್ನು ಅದು ನಿರ್ಧರಿಸುವಂತದ್ದಾಗಿದೆ. ನಿರಂತರಕ್ಕೂ ನೀನು ಯೇಸು ಕ್ರಿಸ್ತನನ್ನು ಅಂಗೀಕರಿಸುವುದಾದರೆ ನಿತ್ಯತ್ವದಲ್ಲಿ, ನಿತ್ಯ ಜೀವದಲ್ಲಿ ನೀನು ಸೇರುತ್ತಿ. May the Lord bless this study to each one of us. ಈ ಒಂದು ಅಧ್ಯಯನವನ್ನ ದೇವರು ಪ್ರತಿಯೊಬ್ಬರಿಗೂ ಆಶೀರ್ವದಿಸಲಿ. Read all these verses and you yourself study to be without any doubt who Jesus Christ is. ಈ ಎಲ್ಲಾ ವಚನಗಳನ್ನ ನೀವೇ ಅಧ್ಯಯನ ಮಾಡಿ ಯೇಸು ಕ್ರಿಸ್ತನು ಯಾರಾಗಿದ್ದಾನೆ ಎಂಬುದಾಗಿ ನೀವೇ ವೈಯಕ್ತಿಕವಾಗಿ ತಿಳಿದುಕೊಳ್ಳಬಹುದು. Is he a prophet only? ಆತನು ಕೇವಲ ಪ್ರವಾದಿಯಾಗಿದ್ದಾನ? Is he a Jeremiah or Isaiah or a John? ಆತನು ಯೆರೆಮೀಯ, ಯೆಶಾಯ ಅಥವಾ ಯೋಹಾನನಾಗಿದ್ದಾನ? No, you are the Christ, the Son of the living God. ಇಲ್ಲ, ಕ್ರಿಸ್ತನು ಜೀವಿಸುವ ದೇವರ ಮಗನಾಗಿದ್ದಾನೆ. May God's name be glorified. Thank you. ದೇವರ ನಾಮಕ್ಕೆ ಮಹಿಮೆಗಳು.